pa 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 ma pa da ma pa da sa da ma pa da pa ma pa da pa ma pa re re da da sa re tanam tanam tananananananam tanam tana re ಗಣಪತಿಯನ್ನ ಪಾಲಿಸೋ ಗಂಭೀರ ಗಣಪತಿಯನ್ನ ಪಾಲಿಸೋ ಗಣಪತಿಯನ್ನ ಪಾಲಿಸೋ ಗಂಭೀರ ಗಣಪತಿಯನ್ನ ಪಾಲಿಸೋ ಪಾರ್ವತಿ ನಂದನ ಪಾರ್ವತಿ ನಂದನ ಸುಂದರ ವದನ ಪಾರ್ವತಿ ನಂದನ ಸುಂದರ ವದನ ಸರ್ವಾದಿ ಸುರವಾದ ಶಿರಬಾಹುವೇನ ಪಾರ್ವತಿ ನಂದನ ಸುಂದರ ವದನ ಸರ್ವಾದಿ ಸುರವಾದ ಸುಂದರ ವದನ ಗಣಪತಿಯನ್ನ ಪಾಲಿಸೋ ಗಂಭೀರ ಗಣಪತಿಯನ್ನ ಪಾಲಿಸೋ ಆದಿಪೂಜಿತ ನೀನು ಆದಿಪೂಜಿತ ನೀನು ಆದಿಪೂಜಿತ ನೀನು ಆದಿಪೂಜಿತ ನೀನು ಮೋದ ಭಕ್ತರಿಗೆ ಮಹಾದೇವನಲ್ಲಿ ಸದಾ ಮನವನ್ನಿಲ್ಲಿಸೋ ಮಹಾದೇವನಲ್ಲಿ ಮನ ಸದಾ ನಿಲ್ಲಿಸೋ ಗಣಪತಿಯನ್ನ ಪಾಲಿಸೋ ಗಂಭೀರ ಗಣಪತಿಯನ್ನ ಪಾಲಿಸೋ ಪಂಕಜನಯನ ಶ್ರೀ ವೆಂಕಟ ವಿಠಲನ ಕಿಂಕರನಿಶನ ಶಂಕರ ತನಯ ಪಂಕಜನಯನ ಶ್ರೀ ವೆಂಕಟ ವಿಠಲನ ಕಿಂಕರನಿಶನ ಶಂಕರ ತನಯ ಪಾರ್ವತಿ ನಂದನ ಗಣಪತಿ ಎನ್ನ ಪಾಲಿಸೋ ಗಂಭೀರ ಗಣಪತಿ ಗಣಪತಿ ಗಣಪತಿಯನ್ನ ಪಾಲಿಸೋ ಗಂಭೀರ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡದ ಆದಿ ಮಧ್ಯದ ಅಂತ್ಯದ ವ್ಯಾಪ್ತಕ್ಕೆ ಸಚ್ಚಿದಾನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆದಿಯಲ್ಲಿ ದೀಕ್ಷಾ ಗುರುಗಳ ದಿವ್ಯ ಪಾದ ಕಮಲಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಅರ್ಪಣೆಯನ್ನು ಮಾಡಿ ಅವರ ಘನವಾದ
ಆಶೀರ್ವಾದವನ್ನು ಪಡೆಯುತ್ತ ಸರ್ವಜನೋದ್ಧಾರಿಗಳಾಗಿ ಲಿಂಗ ಮುಖದಿಂದ ಅವತರಿಸಿ ಪರಮಶ್ರೇಷ್ಠ ವರಜಂಗಮರಾಗಿ ಧರೆಯ ಬೆಳಗಿದ ಮಹಾಬೆಳಗಾದ ಪಂಚಪೀಠಗಳ ಒಡೆಯರಿಗೆ ಭಕ್ತಿ ಪ್ರಣಾಮಗಳನ್ನು ಅರ್ಪಣೆಯನ್ನು ಮಾಡುತ್ತಾ ರೇಣುಕಾಚಾರ್ಯರೇ ಆದಿಯಾಗಿ ಪಂಚಪೀಠಗಳಿಗೆ ಅವರ ಒಡೆಯರಿಗೆ ವಂದಿಸುತ್ತ ಶ್ರೀಮದ್ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಪರಮ ಪೂಜ್ಯ ಶ್ರೀ 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 1008 ಚೆನ್ನ ಸಿದ್ಧರಾಮ ಪಂಡಿತಾರಾಧ್ಯ ಭಗವತ್ಪಾದಂಗಳ ದಿವ್ಯ ಪಾದ ಸನ್ನಿಧಿಗೆ ಶಿರಸ ಮನಸ ವಚಸ ಪ್ರಣಾಮಿಸಿ ಆಶೀರ್ವಾದ ವಹಿಸಿ ಕೃಪೆಯನ್ನು ಕೋರಿ ಗುಂಡೇವಾಡಿ ಮೊದಲಾದ ಅನಂತ ಕ್ಷೇತ್ರಗಳಲ್ಲಿ ಮಠಗಳನ್ನು ಪ್ರತಿಷ್ಠಾಪಿಸಿ ಲಿಂಗವ ಪೂಜಿಸಿ ಲಿಂಗದ ಮುಖದಿಂದ ಜನರನ್ನು ಧರಿಸಿದ ಭಕ್ತ ಪ್ರೇಮಿ ಕೃಷ್ಣ ವೇಣಿ ತೀರದ ಈ ಪರಮ ದಿವ್ಯ ಕ್ಷೇತ್ರದಲ್ಲಿ ಇಲ್ಲೇ ಇದ್ದಾನೆ ಕರಿವೀರ ಭದ್ರ ಅಂತ ತೋರಿದ ಒಡೆಯ ಗುರುದೇವ ಕಾಡಸಿದ್ದೇಶ್ವರರ ಪವಿತ್ರ ಸನ್ನಿಧಾನಕ್ಕೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ ವಿದ್ಯಾಗುರುಗಳ ಪರಂಪರೆಯಾದ ಎಡೆಯೂರಿನ ಒಡೆಯ ಗುರು ತೋಂಟದಾರರನ್ನ ಹಾನಗಲ್ಲ ಗುರುಕುಮಾರ ಅಪ್ಪಗಳ ಸಿರಿ ಚರಣಗಳನ್ನು ಗಾನ ಗಂಧರ್ವ ಪಂಚಾಕ್ಷರ ಶಿವಯೋಗೀಶ್ವರರನ್ನು ಡಾಕ್ಟರ್ ಪಂಡಿತ ಪುಟ್ಟರಾಜ ಅಪ್ಪಗಳ ಸಿರಿ ಚರಣಗಳನ್ನು ಭಕ್ತಿಯಿಂದ ಪ್ರಣಾಮಗಳೊಂದಿಗೆ ನೆನೆಯುತ್ತ ಅವ್ರ ಪಾದಕ್ಕೆ ವಂದಿಸುತ್ತ ಎಷ್ಟೊಂದು ಸಂಸ್ಕಾರ ಮಕ್ಕಳಿಗೆ ಸಿಗಬೇಕು ಅಂತಂದರೆ ಅವರು ಪೂರ್ವ ಜನ್ಮದ ಪುಣ್ಯ ಮಾಡಿರ್ಬೇಕು. ನೀವೆಲ್ಲ ಎಷ್ಟು ಸಂಸ್ಕಾರದ ನಿಮ್ಮಲ್ಲಿ. ಈ ಯಾವ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ವೇದ ಆಗಮ ಸಂಸ್ಕೃತ ಪಾಠಶಾಲೆಗೆ ಒಬ್ಬ ಭಕ್ತ ಬಂದು ಭೇಟಿ ಕೊಟ್ರ ವೇದ ಕಾಲದ ಋಷಿ ಕುಲಕ್ಕೆ ಹೋದಷ್ಟು ಆನಂದವಾಗ್ತದೆ ನಿಮ್ಮನ್ನೆಲ್ಲ ನೋಡಿದ್ರೆ. ಇದು ಕಲಿಯುಗ. ಕಲಿಯುಗ ಹೋಗಿ ಈಗೇನಾಗ್ಯದ ಕಲಿಯುಗ. ಕಲಿಯುಗ ಹೋಗಿ ತಲಿಯುಗ ಇದ. ಈ ತಲಿಯುಗದೊಳಗ ತಲಿ ಯಾವ ಓಡಿಸ್ತಾನ ಅವ ಬದುಕುವಂತಹ ಸ್ಥಿತಿಯೊಳಗ ತಲೆಯಲ್ಲಿರುವ ಹೊಲಸನ್ನ ಕಳೆಯಲು ಅವರ ಮಲಿನವನ್ನ ತೊಳೆದು ಹಾಕಲು ವೇದ ಮಂತ್ರಗಳನ್ನ ಕಲಿತು ಸಂಸ್ಕೃತ ಪಂಚಾಂಗ ಮೊದಲಾದ ವಿದ್ಯೆಯನ್ನ ಕಲಿತು ಆನಂದದಿಂದ ಭಕ್ತರನ್ನು ಉದ್ಧಾರ ಮಾಡುತ್ತೇವೆ ಎಂಬುವ ಪ್ರಮಾಣ ಮಾಡಿದಂತಹ ನಿಮ್ಮೆಲ್ಲರಿಗೂ ಎಷ್ಟು ಸುವ್ಯವಸ್ಥಿತವಾಗಿ ರಕ್ಷಣೆ ಅನ್ನ ಜ್ಞಾನ ನೀಡ್ತಾ ಇರುವ ಪರಮಾಚಾರ್ಯರಾಗಿರುವ ಶ್ರೀಶೈಲ ಪೀಠದ ಪರಮ ಜಗದ್ಗುರುಗಳಿಗೆ ಮತ್ತೊಮ್ಮೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸಿ ಇದೆಲ್ಲವನ್ನ ಜವಾಬ್ದಾರಿಯುತವಾಗಿ ನಿಮ್ಮೆಲ್ಲರಿಗೂ ತಂದೆಯಾಗಿ ಸರಿಯಾದ ಶಿಕ್ಷಣ ನಿಮಗೆ ಸಿಗಲಿ ಅಂತ ಹಾತೊರಿತಾ ಇರುವ ಇಲ್ಲಿಯ ಕಾರ್ಯಭಾರಿಗಳಾದ ಅಡವೈ ಸ್ವಾಮಿಗಳು ಅರಳಿಕಟ್ಟಿ ಮಠ ಅವರೇ, ಮತ್ತ ನೀವೆಲ್ಲರಿಗೂ ವಿದ್ಯಾದಾನವನ್ನ ಮಾಡ್ತಾ ಇರುವ ಶ್ರೀಶೈಲ ಗುರುಜಿ ಹಿರೇಮಠ ತುಂಗಳ ಇಲ್ಲಿಯೇ ಇದ್ದು ನಿಮ್ಮನ್ನ
ವೈದಿಕ ಪಾಠವನ್ನ ಸಂಸ್ಕಾರವನ್ನು ಕೊಡ್ತಾ ಇರುವ ಪೂಜ್ಯರೇ, ಬಸವರಾಜ ಗುರೂಜಿಯವರೇ, ಜನವಾಡದ ವೈದಿಕರು, ಸಂತೋಷ ಗುರುಜಿ ಪಂಚಾಂಗ, ಜ್ಯೋತಿಷ್ಯ ಮೊದಲಾದವುಗಳನ್ನು ಕಲಿಸ್ತಕ್ಕಂತಹ ವಾಂಜರೆಯವರು ಅವರೇ, ಸಿದ್ಧಾರ್ಥ ಗುರುಜಿ ಎಲ್ಲಿಂದ ಬಂದಿದ್ದಾರೆ ಅಂದ್ರೆ ವೆಸ್ಟ್ ಬಂಗಾಲ್, ಪಶ್ಚಿಮ ಬಂಗಾಲ್, ಕಲ್ಕತ್ತಾದ ಅಷ್ಟು ದೂರದಿಂದ ಆಗಮಿಸಿ ಸಂಸ್ಕೃತದ ಭಾಷೆಯನ್ನ, ವೇದ ಭಾಷೆ, ಅದಕ್ಕೆ ಗೀರ್ವಾಣ ಭಾಷೆ ಅಂತ ಕರೀತಾರೆ. ಗೀರ್ವಾಣ ಭಾಷೆ ಅದನ್ನೆಲ್ಲವನ್ನು ಕಲಿಸ್ತಾ ಇರುವ ಈ ಎಲ್ಲ ಪೂಜ್ಯರಿಗೆ ಬಹಳ ಭಕ್ತಿಯಿಂದ ನಾವು ಪ್ರೀತಿಯಿಂದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ, ಶರಣ ಸಮರ್ಪಣೆ ಮಾಡ್ತಾ ಇದ್ದೇವೆ. ಅನ್ನದಾನೇನ ಕ್ಷಣಿಕ ತೃಪ್ತಿ ವಿದ್ಯಾದಾನಂ ಅನಂತಃ. ಅನ್ನ ಹೊಟ್ಟೆ ಹಸಿವಾತು ಅಂತಂದ್ರ ನೀವು ಉಂಡ ತಕ್ಷಣನ ಹಸಿವು ಹಿಂಗತದ, ಮತ್ತೆ 4 ತಾಸಿಗೆ ಹಸಿವಾಗ್ತದೆ. ಆದರೆ ಜ್ಞಾನ ಅಂದರೆ ವಿದ್ಯಾ ಉಂಡಷ್ಟು ತೃಪ್ತಿಯಾಗಿರ್ತದೆ, ಕಲಿತಷ್ಟು ತೃಪ್ತಿಯಾಗಿರ್ತದೆ. ವಿದ್ಯಾ ಹಸಿವನ್ನ ಇಟ್ಕೊಂಡು ಬಂದು ಕಲಿತಾ ಇರುವ ನಿಮಗೆ ವಿದ್ಯಾದಾನ ಮಾಡುವ ಅವರೆಲ್ಲರಿಗೂ ಭಕ್ತಿ ಪ್ರಣಾಮವನ್ನ ಮತ್ತೊಮ್ಮೆ ಅರ್ಪಣೆಯನ್ನು ಮಾಡುತ್ತಾ, ಯಾಕಂದ್ರೆ ದಾಸರು ಒಂದು ಮಾತು ಕೇಳ್ತಾರೆ ಸರಸ್ವತಿಯಲ್ಲಿ, ನೆನಪಿಡ್ಬೇಕು ನಾವೆಲ್ಲ, ಹೊಸ ಕಣ್ಣು ಹಚ್ಚು ಎನಗೆ ಶಾರದಾಂಬ. ಇವೆರಡು ಕಣ್ಣು ಸಾಲವೇನೋ ನಿನಗೆ ಅಂತ ಶಾರದೆ ಕೇಳಿದ್ರೆ, ದಾಸರು ಕೇಳಿದ್ರು ಹೊಸ ಕಣ್ಣು ಅಂದ್ರೆ ನಿನ್ನ ವಿದ್ಯಾ ಅಂಬೋದೇ ಒಂದು ಕಣ್ಣು, ಅದನ್ನ ನನಗೆ ಕೊಡು ಅಂದ್ರಂತೆ. ಆದ್ದರಿಂದ ವಿದ್ಯಾ ವಿಚಕ್ಷಣರಾಗ್ಬೇಕು ನೀವೆಲ್ಲ ಅಂತ ನಿಮಗೆಲ್ಲರಿಗೂ ವಂದಿಸ್ತಾ, ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ, ವಿದ್ವಾನ್ ಪಂಡಿತ್ ವೀರೇಶ್ ಬಿ ಹಿರೇಮಠ ತಬಲಾವದನದಲ್ಲಿ, ಕುಮಾರ್ ಮನೋಜ್ ಬಿ ಬೆಳಗೇರ್ ಹಾರ್ಮೋನಿಯಂದಲ್ಲಿ ಬಹಳ ಸುಂದರವಾದ ಶಿವಪುರಾಣ ಇದಕ್ಕೆ ನುಡಿಸ್ತಾ ಇದ್ದಾರೆ. ಶಿವಪುರಾಣ ಎಲ್ಲ ಪುರಾಣಗಳಿಗಿಂತ ವಿಶಿಷ್ಟವಾಗಿರುವಂತಹದ್ದು. ಎಲ್ಲ ಪುರಾಣದ ವಿಷಯಗಳನ್ನ ಹುಡುಕಿ ನೋಡಬೇಕು ಅಂದ್ರೆ ಇದು ಒಂದೇ ಸಾಕು, ಶಿವಪುರಾಣ ಒಂದೇ ಸಾಕು. ಅಷ್ಟೊಂದು ವಿಷಯ ಸಂಕಲನಗೊಂಡ ಯಾವ ಈ ಪುರಾಣ, ಮಹಾಪುರಾಣ ಶಿವಪುರಾಣಕ್ಕೆ ಸಾಷ್ಟಾಂಗವೆರಗಿ ಬರೆದ ಮಹಾತ್ಮರಾದ ಜಯತಿ ಪರಾಶರ ಶೂನು ಸತ್ಯವತಿ ಹೃದಯನಂದನೋ ವ್ಯಾಸ. ಸತ್ಯವತಿ ಹೃದಯನಂದನ ವ್ಯಾಸ ಯಶ ಆಸ್ಯ ಕಮಲಗಲಿತ, ಅವನ ಮುಖದಿಂದ ಉದಿತವಾದ ಅಮೃತವನ್ನ ಜಗತ್ತೇ ಕುಡಿದಿದೆ. ಪೀಬತ್ ಜಗತ್. ಅಷ್ಟೊಂದು ಸಾರಸತ್ವಯುತವಾದ ಗ್ರಂಥಗಳನ್ನು ರಚನೆ ಮಾಡಿದ ಭಗವಾನ್ ವೇದವ್ಯಾಸರಿಗೆ ನಮಸ್ಕರಿಸಿ, ನಿನ್ನೆಯ ದಿವಸ ಶಿವಪುರಾಣದಲ್ಲಿ 7 ಭಾಗ, ಎಷ್ಟು? ಸಪ್ತಖಂಡ ಸಂಹಿತೆ ಒಟ್ಟು 7 ಭಾಗದಲ್ಲಿ ಒಂದು ಭಾಗ ವಿದ್ಯೇಶ್ವರ ಸಂಹಿತೆ. ವಿದ್ಯೇಶ್ವರ ಸಂಹಿತೆಯನ್ನ ನಾವು ನೀವೆಲ್ಲ ಕೇಳಿದ್ದೇವೆ. ಅದರಲ್ಲಿ ಸ್ವಲ್ಪ ಉಳಿಸಿದ್ದೀನಿ. ಅದನ್ನ ಹೇಳದೆ ಹೋದರೆ ನನ್ನ ಮನಸ್ಸಿಗೆ ವಂಚನೆ ಮಾಡಿದಂಗಾಗುತ್ತೆ ಅಂತ ನೆನಪಿಸ್ಬಿಡ್ತೀನಿ. ಅದು ಯಾವುದು ಅಂದ್ರೆ ರುದ್ರಾಕ್ಷಿ ಭಸ್ಮ. ಮುಂದೆ ಹೇಳಲಿಕ್ಕೆ ಅವಕಾಶ ಉಂಟು, ಆದರೂ ಅದೆಷ್ಟು ಹೇಳಿ ಹೋಗ್ಲಿಲ್ಲ ಅಂದ್ರೆ ಸಂಹಿತೆ ಪೂರ್ಣ ಮಾಡಿದ ಪುಣ್ಯ ನನಗೆ ಬರುವುದಿಲ್ಲ. ಅದಕ್ಕೆ ರುದ್ರಾಕ್ಷಿ ವಿಭೂತಿ ಮಂತ್ರಗಳನ್ನ ಭಗವಾನ್ ವೇದವ್ಯಾಸರು ಆವಾಗಲೇ, ಯಾವಾಗ ಆ ಕಾಲದಲ್ಲಿ ಋಷಿಕುಲದಲ್ಲಿ ಹೇಳಿ ಹೋಗಿದ್ದಾರೆ, ವಿಭೂತಿ ರುದ್ರಾಕ್ಷಿಗಳು ಮುಕ್ತಿಗೆ ಸಾಧನಗಳಾಗಿವೆ, ಸಾಧನ ಸಲಕರಣೆಗಳಾಗಿವೆ. ರುದ್ರಾಕ್ಷಿ ಶಿವನ ನೇತ್ರದಿಂದ ಹುಟ್ಟಿದಂತಹದ್ದು. ಶಿವನ ಕಣ್ಣ ನೀರ ಹನಿಯಿಂದ ಸೃಷ್ಟಿಯಾಗಿರುವಂತಹದ್ದು. ಮೊಟ್ಟ ಮೊದಲು ಪಶುಪತಿನಾಥ ಕ್ಷೇತ್ರವಾದ ನೇಪಾಳದಲ್ಲಿ, 2ನೆಯದ್ದು ಕಾಶಿಯಲ್ಲಿ, 3ನೆಯದ್ದು ಕುಕ್ಕಟಗಿರಿ, ಶ್ರೀಶೈಲಗಿರಿ,
ಯಾವ ನಮ್ಮ ಮಲ್ಲಿಕಾರ್ಜುನಗಿರಿಯಲ್ಲಿ 3 ಕಣ್ಣಿನಿಂದ ಒಂದೊಂದು ಹನಿ ಅಲ್ಲಲ್ಲಿ ಬಿದ್ದು. ಈ 3 ದಿಕ್ಕುಗಳಲ್ಲಿ ರುದ್ರಾಕ್ಷ, ನೇಪಾಳ, ಉತ್ತರ ಹಿಂದೂಸ್ತಾನ, ಆಂಧ್ರ, ಈ 3ರಲ್ಲಿ ರುದ್ರಾಕ್ಷಿಗಳು ಬೆಳೆದು ನಂತರ ಎಲ್ಲ ಕಡೆ ಈಗ ಬೆಳೆಯುವಂಗ ಮಾಡ್ಯಾರ. ಇಂತಹ ರುದ್ರಾಕ್ಷಿಗಳು ನೀವೆಲ್ಲ ಪ್ರಾಣಿಕರ ಬಾಯಿಯಿಂದ ಕೇಳಿದ್ರ ಮಹತ್ವ ಏನು ಅನ್ನೋದನ್ನ. ಬಹುಶಃ ನಿಮಗೆ ತಿಳಿಲಾರ್ದು ಒಂದೆರಡು ಏನಾದಿದ್ರೆ ಅವು ಹೇಳಬೇಕಾಗಿದೆ. ಒಬ್ಬರು ವಿದ್ಯಾರ್ಥಿಗಳು ನಾಲಿಗೆ ತೊದಲಿರ್ತದ, ಮಕ್ಕಳು ನಾಲಿಗೆ ತೊದಲಿರ್ತದ. ನೀರು ಬಂದಾವೇನು ಅಂತ ಕೇಳಬೇಕು ಆ ಹುಡ್ರಿಗೆ. ನೀವು ಬಂಡಾವ ಅಂತ ರ ಅನ್ನಕ್ ಬರೋದಿಲ್ಲ. ನಿಮ್ಮ ಮಮ್ಮಿ ಏನ್ ಮಾಡಾಕತ್ತಾಳ? ಒಟ್ಟಿ ಮಾಡಾಕತ್ತಾಳ. ರೊಟ್ಟಿ ಅನ್ನಕ್ ಬರೋದಿಲ್ಲ, ರ ಅನ್ನಕ್ ಬರೋದಿಲ್ಲ. ಲಳರ ಶಕಟ ರೇಪಗಳು ಯಾರ ನಾಲಿಗೆ ತುದಿಯಲ್ಲಿ ನುಡಿಯೋದಿಲ್ವೋ ಅವ್ರೇನ್ ಮಾಡ್ಬೇಕಂದ್ರ ಬಲಿತ ರುದ್ರಾಕ್ಷಿ ಬೀಜವನ್ನ ತಗೊಂಡು ಆ ಬೀಜವನ್ನ ನೆನೆ ಹಾಕಿ ಸ್ವಚ್ಛಗೆ ಬ್ರಷ್ನಿಂದ ತಿಕ್ಕಬೇಕು, ಅದನ್ನ ತೊಳಿಬೇಕು. ಯಾಕ ಅಂದ್ರೆ ಅದು ಕೆಂಪು ಕಾಣಲಿ, ಚಂದ ಕಾಣಲಿ ಅಂತ ಕಾಚಿನ ನೀರೊಳಗೆ ಎದ್ದಿರ್ತಾರ ಅದನ್ನ. ರುದ್ರಾಕ್ಷಿ ಕೆಂಪು ಕಾಣಲಿ ಅಂತ ಅದು ಕಾಚೋಗೊತ್ತನನ್ನು ತಿಕ್ಕಿ ಸ್ವಚ್ಛ ತೊಳೆದು ಒಡೆದು ಅದರಾಗಿದ್ದ ನಡು ಬೀಜಗಳನ್ನು ತೆಗೆದೊಗೆದು ಸಂಗ್ರಾಣಿ ಕಲ್ಲಿನ ಮೇಲೆ ಆ ಗಂಧ ತೇಯುವ ಕಲ್ಲಿನ ಮೇಲೆ ತೇಯ್ದು ಯಾರ ನಾಲಿಗೆ ಎಬಡ ತೊಬಡ ತೊದಲ ಅದ ಆ ನಾಲಿಗೆಯ ತುದಿಗೆ ಹಚ್ಚಿ ಮಲಗಿಸಿದ್ರೆ ಶಾರದೆಯ ಒಳದ ವೀಣಾ ಝೇಂಕಾರದಂತೆ ಅವರ ನಾಲಿಗೆ ಮಾತಾಡುತ್ತದೆ. ಸಮಸ್ತ ಭಾಷೆಯ ಅಕ್ಷರಗಳನ್ನ ನುಡಿಯುವ ಶಕ್ತಿ, ಕೊಡುವ ಶಕ್ತಿ ರುದ್ರಾಕ್ಷಿ ಬೀಜಕ್ಕೆ ಅದೇ. ಇದು ಯಜುರ್ವೇದದಲ್ಲಿ ಬರುವಂತಹ ಯಾವ ಆಯುರ್ವೇದದಲ್ಲಿ ಬರುವಂತಹ ವಿಷಯವಾಗಿದೆ. ಇನ್ನ ವಿಷಮ ಶೀತ ಜ್ವರ ಮೀನ್ಸ್ ಟೈಫಾಯ್ಡ್ ಯಾರಿಗಾರ ಬಂದಿತ್ತಂದ್ರೆ ದವಾಖಾನೆಗೆ ಹೋಗೋದು ಬೇಕಾಗಿಲ್ಲ. ಒಂದ್ ಸ್ವಲ್ಪ ರುದ್ರಾಕ್ಷಿ ತೇಯ್ದು ಆ ತೇಯ್ದ ನೀರನ್ನು ಎತ್ತಿ ಕುಡಿಸಿದ್ರ ಹುಡುಗರಿಗೆ ನಮಗ ಯಾರಿಗೇ ಆಗ್ಲಿ ಕುಡಿದ್ರೆ ಕ್ಷಣಾರ್ಥದಲ್ಲಿ ಟೈಫಾಯ್ಡ್, ವಿಷಮ ಶೀತ ಜ್ವರ, ಚಳಿ ಜ್ವರ ಹೋಗ್ಬಿಡ್ತದೆ. ರುದ್ರಾಕ್ಷಿ ಯಾರ ಕೊರಳಲ್ಲಿ ಇರ್ತದೆ ಅವರಿಗೆ ಭೂತ, ಪಿಶಾಚಿ, ದೆವ್ವ, ಬೆಂತರ ಹತ್ತಿರ ಬರೋದಿಲ್ಲ. ಮತ್ತ 4 ಮುಖದ ರುದ್ರಾಕ್ಷಿ ಯಾರು ಕಟ್ಟುತ್ತಾರೆ ಅವರಿಗೆ ನೆನಪಿನ ಶಕ್ತಿ, ವಿದ್ಯಾಶಕ್ತಿ, ಜ್ಞಾನ ಶಕ್ತಿ, ಚತುರ್ಮುಖ 4 ಮುಖ ರುದ್ರಾಕ್ಷಿ ಕಟ್ಟಿದ್ರೆ ಅಷ್ಟು ಸೌಭಾಗ್ಯಗಳು ಬರ್ತವೆ. ಇದನ್ನ ನಾನೆಲ್ಲ ಹೇಳ್ತಾ ಇರೋದು. ಭಗವಾನ್ ವೇದವ್ಯಾಸರು ವಿದ್ಯೇಶ್ವರ ಸಂಹಿತೆಯಲ್ಲಿ ಓಂಕಾರದ ತತ್ವ ಮತ್ತು ಪಂಚಾಕ್ಷರಿ ಮಹಾಮಂತ್ರದ ತತ್ವ, ಲಿಂಗೋದ್ಭವ, ಲಿಂಗದ ಮಹಿಮೆ ಹೇಳಿದ ನಂತರ ಇವಿಷ್ಟು ಹೇಳ್ಯಾರ. ಇನ್ನ ಈ ರುದ್ರಾಕ್ಷಿಯನ್ನ ಗೌರಿ ಶಂಕರ ರುದ್ರಾಕ್ಷಿ ಅಂದ್ರ 2 ಮುಖದ್ದು. ಅದು ಯಾರು ಕಟ್ಕೊಳ್ತಾರ? ದಾಂಪತ್ಯದಲ್ಲಿ ಸುಖೀ ಭವವಾಗಿರ್ತಾರ, ಸಂಸಾರದಲ್ಲಿ ಸುಖದಿಂದ ಇರ್ತಾರೆ. ಮತ್ತ 5 ಮುಖ ಎಲ್ಲರೂ ಕಟ್ಕೊಳ್ಬಹುದು, ಯಾವ ಜಾತಿಯವರು ಕಟ್ಕೊಳ್ಬಹುದು, ಎಲ್ಲರೂ ಕಟ್ಕೊಳ್ಬಹುದು ಅಂತ ರುದ್ರಾಕ್ಷಿದ ಒಂದು ಗ್ರಂಥದ. ನಿಮಗಿನ್ನೂ ಹೆಚ್ಚಿನದು ಬೇಕು ಅಂತಂದ್ರ ಪಡೆದುಕೊಂಡು ಓದರಿ ಅಂತ ನಿಮ್ಮಲ್ಲಿ ತಿಳಿಸಿ. ಇನ್ನು ಮುಂದೆ ಭಸ್ಮ, ವಿಭೂತಿ ಇದ್ರ ಬಗ್ಗೆ ನನ್ನ ಉಪನ್ಯಾಸ 1 ಗಂಟೆ 46 ನಿಮಿಷ. ಶಿವಯೋಗ ಮಂದಿರದ ಶತಮಾನೋತ್ಸವದ ಸಮೀಪ, ಅದಕ್ಕಾಗಿ ನನ್ನ ಕಡೆಯಿಂದ ರೆಕಾರ್ಡಿಂಗ್ ಮಾಡಿಸಿ ಹಾಕಿದ್ದಾರೆ. ಅದರಲ್ಲಿ ಶಿವಯೋಗ ಮಂದಿರದಲ್ಲಿ ಮಾಡಿದಂತಹ ಒಂದು ಕಾರ್ಯಕ್ರಮದ ಪ್ರಯುಕ್ತ ಅದನ್ನು ನಿಮ್ಮ ಯೂಟ್ಯೂಬ್ನಲ್ಲಿ ಕೇಳಿ, ಅಲ್ಲದೆ ಆದಷ್ಟು ಈ ಸಮಯಕ್ಕೆ ಎಷ್ಟು ಬೇಕಷ್ಟು ನಾನು ನಿಮ್ಮ ಮುಂದೆ ಹೇಳ್ತೇನೆ. ವಿಭೂತಿ, ಕ್ಷಾರ, ಭಸೀತ, ಬೂದಿ, ಎಷ್ಟಾದು? ವಿಭೂತಿ, ರುದ್ರ ಏನ? ವಿಭೂತಿ, ಕ್ಷಾರ, ಭಸೀತ, ಬೂದಿ ಇವೆಲ್ಲವೂ
ವಿಭೂತಿಗೆ ಇರುವ ಹೆಸರುಗಳು. ಈ ವಿಭೂತಿಯನ್ನು ಕುರಿತು ಅಕ್ಕ ಏನ್ ಹೇಳ್ತಿದ್ದಾಳೆ ಮಹಾದೇವಿ ಅಂತಂದ್ರೆ, ಶಿವನ ಮೈ ಬೆಳಗು, ವಿಭೂತಿಯನ್ನ ಶಿವನ ಮೈ ಬೆಳಗು ಅಂತ ಹೇಳ್ತಾ ಇದ್ದಾಳೆ. ಇದರಲ್ಲಿ 2 ಪ್ರಕಾರದ ನಿರುಪೋದೀಕ ಭಸ್ಮ, ಉಪಾದೀಕ ಭಸ್ಮ, ಸೋಪಾದೀಕ ಭಸ್ಮ. ಸೋಪಾದೀಕ ಭಸ್ಮ, ನಿರುಪಾದೀಕ ಭಸ್ಮ ಅಂತ 2 ವಿಧ. ಕ್ಷಾರ, ರಕ್ಷಾ, ವಿಭೂತಿ, ಭಸಿತ, ಭಸ್ಮ ಅಂತ 5 ವಿಧ ಹೆಸರು ಭಸ್ಮಕದ. ಇವು ಎಲ್ಲಿಂದ ಮಾಡಿದ್ರು ಅಂತ ಕೇಳಿದ್ರೆ ಸ್ವಲ್ಪ ಕೇಳಬೇಕು, ಧರ್ಮದ ವಿಷಯ, ಬೇಸರವಿಲ್ಲದೆ ತಿಳ್ಕೊಳ್ಬೇಕು. ಪರಶಿವನ ಪಂಚಮುಖದಿಂದ 5 ಆಕಳ ಹುಟ್ಟಿದವು. ಕಪಿಲೆ, ಸುರಭಿ, ಕಾಮಧೇನು, ಸುರಧೇನು, ನಂದಿ ಅನ್ನುವಂತಹ ಈ 5 ಆಕಳಗಳ ಹಾಕಿದ ಶಗಣೆಯಿಂದ ಪರಶಿವನು ಕರುಣಿಸಿದ ಗುರುವಿನ ಪಾದೋದಕದ ಕ್ರಿಯಾಪಾದೋದಕದಿಂದ ಮಾಡಿದಂತಹ ವಿಭೂತಿಯನ್ನ ಕ್ರಿಯಾ ಭಸ್ಮ ಅಂತ ಕರೀತಾರೆ. ಭಸ್ಮ, ಕ್ರಿಯಾಭಸ್ಮ ಆತ್ಮೋದ್ಧಾರವನ್ನ ಮಾಡತಕ್ಕಂತಹದ್ದು. ಕ್ರಿಯಾಭಸ್ಮ ಮನುಷ್ಯನ ಉದ್ಧಾರ ಮಾಡುವಂತಹದ್ದು. ಯಾರ ಮನೆಯಾಗ ಏನು ಇರಲಿಲ್ಲ ಅಂದ್ರೂ ಪರವಾಗಿಲ್ಲ, ವಿಭೂತಿಯನ್ನ ಇಟ್ಕೊಳ್ಳಲೇಬೇಕು. ಅದು ಎಲ್ಲಕ್ಕೂ ಉದ್ಧಾರ ಮಾಡುವಂತಹದ್ದಾಗಿದೆ. ಒಮ್ಮೆ ಆವಂತಿ ನಗರದ ಕ್ಷಿಪ್ರ ನದಿಯ ದಂಡೆಯಲ್ಲಿ ಇರುವಂತಹ ಬಡವನಾದ ವೈಷ್ಣವ ಬ್ರಾಹ್ಮಣ, ಅವನ ಹೆಸರು ಸುಧಾಮ. ಬಡವ, 28 ಮಕ್ಕಳವನಿಗೆ, ಬಡ ಬ್ರಾಹ್ಮಣನಿಗೆ ಯಾರ ನೀಡಿದ್ರೆ ಮಾತ್ರ ಉಣ್ಣುವಂತವ, ಅಭಿಮಾನಿ. ವೇದಗಳನ್ನು ಪಠಣ ಮಾಡ್ಕೊಂತ ಕೂಡ್ತಿದ್ದ. ಅವ ಇದ್ದ ಊರು ಆವಂತಿ, ಆವಂತಿಕಾ. ಕ್ಷಿಪ್ರಾ ನದಿ ದಂಡಿ, ಅದಕ್ಕೆ ಇನ್ನೊಂದು ಹೆಸರು ಉಜ್ಜಯಿನಿ, ವಿಜಯದಾಯಿನಿ. ಆ ಊರ ಒಳಗಿರುವಂತಹ ಇವನಿಗೆ ದೀಪಾವಳಿ ಹಬ್ಬ ಬಂದದ. ಎಲ್ಲಾರು ಮಕ್ಕಳು ಸಿಹಿ ತಿಂಡಿಯನ್ನು ಕೈಯಲ್ಲಿ ಹಿಡಿದು ಆಟವಾಡ್ತಾ ಇದ್ದಾರೆ. ಸುಧಾಮನ ಹೆಣ್ಣು ಮಗು ಬೆನ್ನ ಮೇಲೆ ಅಂಗಿ ಹರಿದ ಅಂಗಿಯನ್ನುಟ್ಟು ತಾಯಿ ಹತ್ತಿರ ಬಂದು ಹೇಳಿತು, ಅಮ್ಮ ನಾನು ಹೆಣ್ಣಲ್ವೇ, ನನಗೆ ಈ ಹರಿದಂಗಿಯನ್ನು ತೊಡಿಸಿದೆಯಲ್ಲ, ಸುಂದರವಾದ ಹಬ್ಬದ ದಿನದಂದು ಉತ್ತಮವಾದ ಅರಿವೆಗಳನ್ನು ತೊಟ್ಟು ತಿರುಗಾಡುವ ಮಕ್ಕಳು, ಆಟವಾಡುವ ಮಕ್ಕಳು, 7-8 ದಿನಗಳಿಂದ ಉಪವಾಸವಿದ್ದೇವೆ ನಾವು. 7-8 ದಿನಗಳಿಂದ ಉಪವಾಸ. ಅದಕ್ಕೆ ನನಗೆ ಉಪವಾಸವಿದ್ದು ಅಭ್ಯಾಸ. ಆದರೆ ಹೆಣ್ಣಲ್ಲವೇ ಅಮ್ಮ, ನಾನು ಹೆಣ್ಣಾದ ಕಾರಣ ಬೆನ್ನು ತೋರಿಸಿದರೆ ನನ್ನ ಮರ್ಯಾದೆ ಹೋಗುತ್ತೆ ಅಮ್ಮ. ಅಮ್ಮ, ನನಗೆ ಒಂದು ಚೆನ್ನಾಗಿರುವಂತಹ ಅಂಗಿಯನ್ನು ತಂದು ಕೊಡಿ. 28 ಮಕ್ಕಳಲ್ಲಿ 28ನೆಯ ಕೊನೆಯ ಹೆಣ್ಣು ಮಗು ಅಳತಾ ಕೇಳ್ತಾ ಇರುವಾಗ ಹಡೆದ ಕರುಳಿಗೆ ಚುರುಕೆನಿಸಿತಂತೆ. ತಾಳು, ನಿಮ್ಮಪ್ಪ ಯಾವಾಗ ನೋಡಿದ್ರು ಭದ್ರಂ ಕರ್ಣೇ ಶೃಣಯಾಮಃ ಅನ್ಕೊಂತ ಕೂಡ್ತಾನೆ. ಇದು ಬೇಡ, ಹೋಗಿ ಇವತ್ತು ಧೈರ್ಯವಾಗಿ ಕೇಳಿಬಿಡೋಣ ಅಂತಂದು ಎಂದೆಂದಿಗೂ ಆಗಿನ ಕಾಲದ ಹೆಂಡತಿಯರು, ಧರ್ಮಪತ್ನಿಯರು ಗಂಡನಿಗೆ ಎದುರಾಗಿ ತಲೆ ಎತ್ತಿ ಮಾತನಾಡಿದ ಸುದ್ದಿಗಳು ಇಲ್ಲವೇ ಇಲ್ಲ. ಮಾತನಾಡಬಾರ್ದಂತ ಏನಿಲ್ಲ, ಈಗ ಮಾತಾಡ್ರೆ ನಡೀತದ, ಹೌದಲ್ರಿ? ಆಗ ಅಂತಹ ಕಾಲ ಮಾತನಾಡದವಳು ಇಂದು ಜೋರಾಗಿ ಬಂದು ಹೇಳ್ತಾ ಇದ್ದಾಳೆ, ಸ್ವಾಮಿ ಮಣಮಣನೆ ಮಂತ್ರಗಳನ್ನು ಪೋವನ್ನು ಉಳಿಸುತ್ತಾ ಕೂತಾರೆ. ಬಡತನಕ್ಕೆ ಇದು ಔಷಧಿ.
ಉಣಲಿಲ್ಲ, ತೊಡಲಿಲ್ಲ, ದಿನವೂ ಏಕಾದಶಿ ಮನೆಯಲ್ಲಿ. ಆದ್ದರಿಂದ ಉಪವಾಸವಿದ್ದಾರೆ ಮಕ್ಕಳು. ಕೃಷ್ಣ ನಿನ್ನ ಜೊತೆಯಲ್ಲಿ 64 ದಿನ ಇದ್ದು ಕಲಿತವನಲ್ಲವೇ? 64 ವಿದ್ಯೆಗಳನ್ನ ದಿವ್ಸಕ್ಕೊಂದಂದ್ರಂಗ. ಒಂದೇ ವಿದ್ಯೆ ಕಲಿಯೋದಕ್ಕೆ ನಾವ್ ಎಷ್ಟು ದಿವಸ ಅದೇವಿಲ್ಲೇ? ಬಹಳ ದಿವಸ ಇರ್ತೇವೆ. 64 ವಿದ್ಯೆಯನ್ನ 64 ದಿನದಲ್ಲಿಯೇ ನಿಮ್ಮ ಜೊತೆ ಇದ್ದು ಕಲಿತು ಹೋದ. ಸಾಂದೀಪಿನಿ ಮಹರ್ಷಿಗಳ ಆಶ್ರಮದಲ್ಲಿ ಕಲಿತು ಹೋಗುವಾಗ ನಿಮಗೇನು ಹೇಳಿದ? ಒಮ್ಮೆ ಬಂದು ಕಾಣುವುದಿದ್ದಾನೆ. ಬಡತನ ಬಂದ ಈ ಕ್ಷಣದಲ್ಲಿ ಹೋಗ್ರಿ, ಕೃಷ್ಣನಲ್ಲಿ ಬೇಡಿ ಬರ್ರಿ ಅಂತಂದಾಗ, ದ್ವಾರಕಾ ನಗರಿಗೆ ಹೋಗಬೇಕಾದರೆ ನೋಡು, ಆಶಿಷೇಣ ಗುರುಹಸ್ತ, ನಾನು ಗುರುವಾಗಿರುವ ಬ್ರಾಹ್ಮಣ ಜಂಗಮ ಆದವಂತವ, ಈ ಕೈ ಆಶಿಷೇಣ ಗುರುಹಸ್ತ, ಆಶೀರ್ವಾದ ಮಾಡಾಕಿರೋ ಕೈ, ಭಿಕ್ಷೆ ಬೇಡೋದಕ್ಕಲ್ಲ, ನಾ ಹೋಗಂಗಿಲ್ಲ ಅಂದವ. ಅವಾಗ ಸುಶೀಲೆ, ಅವನ ಹೆಂಡತಿ ಹೆಸರು ಸುಧಾಮನ ಹೆಂಡತಿ ಹೆಸರು ಸುಶೀಲೆ. ಆಕೆಯನ್ಲು, ಎಲ್ಲಿಟ್ಟಿ ಬುದ್ಧಿ, ನೀ ಬೇಡುವುದು ಮನುಷ್ಯರಲ್ಲಿ ಅಲ್ಲ, ಮನುಷ್ಯರಲ್ಲಿ ಅಲ್ಲ, ದೇವನಲ್ಲಿ, ದೇವದೇವೋತ್ತಮನಾದ ಪರಮಾತ್ಮನಾದ ಕೃಷ್ಣನಲ್ಲಿ ಹೋಗುವಂತಂದಾಗ ಅವನಿಗೆ ಅವಾಗನಿಸ್ತಂತ. ಒಮ್ಮೊಮ್ಮೆ ಮನುಷ್ಯನಿಗೆ ಏನಾಕತಿ ಅಂತಂದ್ರ, ನಮ್ಮ ಜೊತೆಯಲ್ಲಿ ಇದ್ದವ್ರ ಕಿಮ್ಮತ್ತು ಗೊತ್ತಾಗೋಂಗಿಲ್ಲ. ನಮ್ಮ ಜೊತೆಯಲ್ಲಿ ಇದ್ದವ್ರ ಕಿಮ್ಮತ್ತು ಗೊತ್ತಾಗೋಂಗಿಲ್ಲ, ಇನ್ನೊಬ್ಬರು ಹೇಳಿದಾಗ ಗೊತ್ತಾಗ್ತದೆ. ಕೃಷ್ಣ ತನ್ನ ಜೊತೆಗೆ ಇದ್ದರು, ಅವನು ತನ್ನ ಸಹಪಾಠಿ ಎಂದು ತಿಳಿದಿದ್ದನೇ ವಿನಃ ಅವನು ದೇವರು ಅಂತ ತಿಳಿದಿರಲಿಲ್ಲ ಸುಧಾಮ. ಹೀಗಿರುವಾಗ ಸುಧಾಮ ಅವಾಗ ನನ್ನ ಕಣ್ಣು ತೆಗೆಯಿತು ಕಣೆ, ನೀನು ದೇವರು ಅಂತ ಕೃಷ್ಣನನ್ನು ತೋರಿಸಿದಿ, ಹೇಳಿದಿ. ಹಾಗಾದರೆ ದೇವರ ಗುಡಿಗೆ, ಪುರಾಣ ಪುಣ್ಯಕಥೆ ನಡೆಯುವಲ್ಲಿಗೆ, ದುಃಖಿಗಳು ರೋಗಿಗಳು ಇರುವಲ್ಲಿಗೆ, ಮತ್ತ ಮುದುಕರು ಮಕ್ಕಳು ಇರುವಲ್ಲಿಗೆ ಖಾಲಿ ಕೈಯಿಂದ ಹೋಗಬಾರದು ಎಂಬುವ ಶಾಸ್ತ್ರವಿದೆ. ಈ ಪುರಾಣ ಪುಣ್ಯಕಥೆ ನಡೆದಿಲ್ಲೇ ಖಾಲಿ ಕೈಲಿ ಬರಬಾರ್ದು ಅಂದ್ರೆ ಕಡೆಗೆ ಒಂದೆರಡು ಉದುರು ಕಡ್ಡಿರ ತರಬೇಕು ಪರಮಾತ್ಮನಿಗೆ ಬೆಳಗೋದಕ್ಕ. ಅದು ಸಿದ್ಧಾಂತ ಅದ. ಹಾಗೆ ಜ್ಞಾನಿಗಳು ಹೇಳ್ಯಾರ, ಏನಾದರೂ ತರಬೇಕಂತೆ, ರಿಕ್ತಾಸ್ತೇನ ಉದ್ಯತಿ, ರಿಕ್ತಾಸ್ತದಿಂದ ಬರಬಾರದು, ಖಾಲಿ ಕೈಯಿಂದ ಬರಬಾರದು. ಇನ್ನ ರೋಗಿಗಳಿರಲ್ಲಿಗೆ ಖಾಲಿ ಕೈಲೇ ಹೋಗಬಾರದು, ದೇವರಲ್ಲಿಯೂ ಕೂಡ ಖಾಲಿ ಕೈಲಿ ಹೋಗಬಾರದು. ಮನೆಯಲ್ಲಿ ಏನಿದೆ ಕೊಡು, ಒಯ್ತೇನೆ ಕೃಷ್ಣನಿಗೆ ಅಂದಾಗ, ಸ್ವಾಮಿ ಎಲ್ಲಿಂದ ತರಲಿ ನಾನು? 6 ದಿನದಲ್ಲೇ ಉಪವಾಸ, ದಿನವೂ ಏಕಾದಶಿ, ನೀರು ಕುಡಿದು ಇರುವ ನಮ್ಮಲ್ಲಿ ಏನಿದೆ? ದೇವರ ಗುಡಿಗೆ ಹೋಗ್ಬೇಕಾದ್ರೆ ದೇವರಲ್ಲಿ ಹಾಗೆ ಹೋಗ್ಬಾರ್ದು, ಕೊಡು, ಏನಾದ್ರೂ ಕೊಡು ಅಂತಂದಾಗ, ಹಳೆಯ ಅಡಕಲ ಗಡಿಗೆ ಅಂತ ಇರ್ತಿದ್ವು ಅವಾಗ. ಗಡಿಗೆ ಮೇಲೆ ಗಡಿಗೆ ಇಡೋದು, ಅಡಗಿಸಿ ಇಡುವ ಗಡಿಗೆಗೆ ಅಡಕಿಲ ಗಡಿಗೆ. ಆ ಅಡಗಿಸಿ ಇಟ್ಟ ಗಡಿಗೆಯಲ್ಲಿ ಒಂದು 3 ಮುಷ್ಟಿ ಹಳೇ ಅವಲಕ್ಕಿ, ಹೂವೆ ಅವಲಕ್ಕಿ ಇದ್ವು. ಆ ಅವಲಕ್ಕಿಯನ್ನ ನೋಡಿ ಮುಗ್ಗಾಕಿದ್ದವು. ಮುಗ್ಗಸಾದ ಅವಲಕ್ಕಿಯನ್ನ ಸ್ವಲ್ಪ ಪಕ್ಕದಲ್ಲಿರುವ ಕಿಮಿಟು ಬೆಲ್ಲವನ್ನು ಸೇರಿಸಿ ಗಂಡನಿಗೆ ಕೊಟ್ಟಿದ್ದಾಳೆ. ಈ ಹುಡುಗರ ಮೇಲೆ ಹೊತ್ತಿದ್ದಕ್ಕ ಉತ್ತರಿಯ ಅಂತ, ಹೌದಿಲ್ಲ? ಉತ್ತರಿಯ, ಇದು ಉತ್ತರಿಯ ಕೆಳಗುಟ್ಕೊಂಡಿದ್ದು ದಕ್ಷಿಣಿ. ಈ ಉತ್ತರಿಯ ಮೂಲೆಯಲ್ಲಿ ಕಟ್ಕೊಂಡು ಸುಧಾಮ ಬಂದ. ಆ ಅರಮನೆ ದ್ವಾರಕಾ ನಗರಕ್ಕೆ ಬಂದ. ನನ್ನ ಕೃಷ್ಣ ಎಲ್ಲಿದ್ದಾನೆ ಅಂತಂದಾಗ ದ್ವಾರಪಾಲಕರು, ಮಚ್ಚವಾಯಿ ಮೂರ್ಖ ಬ್ರಾಹ್ಮಣನೇ, ಈ ದೇಶವನ್ನ ಆಳುವಂತಹ ಮಹಾಪ್ರಭುವಾದ ದ್ವಾರಕಾಧೀಶನೇ, ಏಕವಚನದಲ್ಲಿ ಕೃಷ್ಣ ಎಂದು ಹೊಗಳಲು ಇಷ್ಟು ಧೈರ್ಯವೇ ನಿನಗೆ? ಒಬ್ಬವನು ನಿಷ್ಕರುಣೆ ಇದ್ದ, ಪಾಪಿ ಅಂತ ನುಗ್ಗಿಸಿದ, ಕಲ್ಲಿಗೆ ಬಿದ್ದರೆ ತಲೆ ಹೊಡೆಯಿತು, ಮೂರ್ಛೆ ಹೋದ, ರಕ್ತ ಸುರಿಯುತ್ತಿದೆ.
ಆಗ ಅಲ್ಲಿಯೇ ಇನ್ನೊಬ್ಬವನಿದ್ನಲ್ಲ ಸೇವಕ ದ್ವಾರಪಾಲಕ. ದಯಾಗುಣವು ಅದು ಕಲಿಸುವುದಲ್ಲ, ಕಲಿಸಿದಡೆ ಅದು ಬರುವುದಲ್ಲ. ಪುಟ್ಟರಾಜ ಶಿವಯೋಗಿಗಳು ಬರೆದಿದ್ದಾರೆ ವಚನ. ದಯಾ ಅನ್ನುವಂತ ಗುಣ ಹುಟ್ಟುನೇ ಬರ್ಬೇಕದು, ಹುಟ್ಟಿನ ಜೊತೆಯಲ್ಲೇ ಬರಬೇಕು. ಸುಮ್ಮನೆ ಹೇಳಿ ಕಲಿಸಿದ್ರೆ ಬರಲಾರದಂತಹದ್ದು. ಆಗ ದಯಾವಂತನಾದ ಆ ದ್ವಾರಪಾಲಕ ಬಂದು, ಪಾಪ ಬ್ರಾಹ್ಮಣ ಅವ ಅಯ್ಯೋ ಪಾಪ ಅಂತಂದು ಶೈತ್ಯೋಪಚಾರಂ ಅಂದ್ರೆ ನೀರನ್ನ ಅವನ ಮುಖದ ಮೇಲೆ ಸಿಂಪಡಿಸಿದಾಗ ಮತ್ತು ಎದ್ದ. ಅಪ್ಪ ಯಾರು ಬೇಕೋ? ಕೃಷ್ಣ. ಮತ್ತು ಕೃಷ್ಣ ಅಂತೀಯಲ್ಲೋ, ಪರಮಾತ್ಮ ಕೃಷ್ಣ ಪರಮಾತ್ಮ ಅಲ್ಲ, ಅವನು ನಾನು ಕೂಡಿ ಆಡಿದವರು ಇರಬಹುದು. ಕೃಷ್ಣ ಪರಮಾತ್ಮ ಆಗಲಿ, ಅವನೆಲ್ಲಿದ್ದಾನೆ, ಅವರೆಲ್ಲಿದ್ದಾರೆ ಅನ್ನು ಇರಲಿ. ಅವನೆಲ್ಲಿದ್ದಾನೆ, ನೀ ಅವನಿಗೆ ಏನಾಗ್ಬೇಕು ಮೊದಲು ಹೇಳು. ಅವನು ನಾನು ಸೇರಿ ಕಲಿತವರು. ಹಾಗಾದರೆ ನೀನಿಲ್ಲೇ ಕೂತಿರು, ನಾ ಹೋಗಿ ಹೇಳ್ತೇನೆ ಅಂತ ಅಷ್ಟಮಹಿಷಿಯರು 8 ಮಂದಿ ಪಟ್ಟದರಸಿಯರು ಕೃಷ್ಣನಿಗೆ ಅವರು ಮಧ್ಯ ಹಂಸ ತೂಲಿಕಾ ತಲ್ಪದಲ್ಲಿ ಮಲಗಿದ್ದ. ಯಾವ ಹೆಂಡತಿ ಕಸ್ತೂರಿ ತಿಲಕ ಹರಿಸ್ತಿದ್ಲೋ, ಯಾರು ಕೈಕಾಲು ಹೊತ್ತಿದ್ರೋ, ಯಾರು ಹೊಟ್ಟೆ ಸರಿಪಡಿಸ್ತಾ ಇದ್ರು ಇರುವಾಗ ದ್ವಾರಪಾಲಕನಾಗಿ ಬಂದು, ಅಮ್ಮ ಸುಧಾಮ ಬಂದಿದ್ದಾನೆ ಅಂತಂದಾಗ ಎಲ್ಲರೂ ಸರಿ ಸರಿ ನನ್ನ ಅಣ್ಣ ಬಂದಿದ್ದಾನೆ ಸರಿ ಅಂತ ಎಲ್ಲರೂ ಎದ್ರಂತೆ. ಆಗ ಅಣ್ಣನೆಂದರೆ ಬಲರಾಮನಲ್ಲ, ನನ್ನ ಜೊತೆ ಇದ್ದಂತಹ ಮಹನೀಯ ಸುಧಾಮ ಅಂತಂದು ರತ್ನದ ಪಲ್ಲಕ್ಕಿಯನ್ನೈದು ಅವನನ್ನ ಕೂಡ್ರಿಸಿ ಕರೆ ತರುವಾಗ ಇಳಿಸಿ ಅವನ ಹಣೆಯನ್ನ ಒಮ್ಮೆ ಊದಿದ. 64 ವಿದ್ಯೆಯಲ್ಲಿ ತಲೆಯ ಬುರುಡೆಯ ಮೇಲೆ ಬರೆಯುವ ಅಕ್ಷರಗಳನ್ನು ಓದುವ ವಿದ್ಯೆಯು ಒಂದದ. ತಲೆ ಬುರುಡೆ ಮೇಲೆ ಓದ್ತಿದ್ರು ಮೊದಲಿನ ಮಂದಿ ಅಂತವ್ರು ಇದ್ರು, ಅದು ಒಂದು ವಿದ್ಯಾ. ತಲೆಯ ಬುರುಡೆಯ ಮೇಲಿರುವ ಹಣೆಯ ಬರಹವನ್ನ ಓದಿದ ಆ ಕೃಷ್ಣ ಆ ಸುಧಾಮನ ಹಣೆಯಲ್ಲಿ ಏನು ಬರೆದಿತ್ತು ಅಂದ್ರ ಶ್ರೀ ಕ್ಷಯ. ಶ್ರೀ ಕ್ಷಯ ಅಂದ್ರ ಸಂಪತ್ತು ನಾಶ. ಸಂಪತ್ತು ಶ್ರೀ ಕ್ಷಯ ಕೃಷ್ಣ ಅಂದ. ಅಣ್ಣ ಸುಧಾಮ ಚೆನ್ನಾಗಿದ್ದೀಯಾ? ಅಪ್ಪ ಚೆನ್ನಾಗಿದ್ದೇನು. ಬಡತನ ನನಗೆ ಗೊತ್ತು ಬಿಡ, ಇರ್ಲಿ ಎಲ್ಲರಿಗೂ ಇರುತ್ತೆ. ಇವನೇನು ಕೃಷ್ಣ ಹಿಂಗಂತ ಅವನೇ, ನಾನು ಕೇಳಲಿಕ್ಕೆ ಬಂದಿರೋದನ್ನೇ ಮರೆತು ಏನ್ ಕೇಳ್ಬೇಕು ಇವನ ಹತ್ರ, ಎಷ್ಟೊಂದು ವೈಭವದಲ್ಲಿದ್ದಾನೆ ಕೃಷ್ಣ. ಆಗ ಕೃಷ್ಣ ಅಂದ, ನನಗಾಗಿ ಏನು ತಂದಿ ಎಂದ. ಅಯ್ಯೋ ಬಡವ, ಎಷ್ಟೊಂದು ಸೌಲಭ್ಯ ಸಂಪತ್ತು ಇರುವ ನೀನ್ ನನಗೆ ಕೇಳ್ತಾ ಇದ್ದೀಯಲ್ಲ. ಇಲ್ಲ, ನನಗಾಗಿ ಏನು ತಂದಿ ಹೇಳು ಅಂತಂದಾಗ ಕೆಮುಟ ಅವಲಕ್ಕಿ ಬೆಲ್ಲ ಕಟ್ಕೊಂಡು ಬಂದಿದ್ನಲ್ಲ, ಅದನ್ನ ಬೆಚ್ಚಿದ. ಸುಧಾಮನ ಉತ್ತರಿಯಲ್ಲಿ ಇರುವ ಅವಲಕ್ಕಿಯನ್ನ ಒಂದು ಮುಷ್ಟಿ ಹಾಕೊಂಡ. ಆವಂತಿ ನಗರದಲ್ಲಿ ಜೋಪಡಿ ಮಾಯವಾಗಿ ಅರಮನೆ ಆತು. ಇನ್ನೊಂದು ಮುಷ್ಟಿ ಇತ್ತು, ಅದನ್ನ ಬಾಯಲ್ಲಿ ಹಾಕೊಂಡ. ಅವಾಗ ಅವನ ಹೆಂಡತಿ ಮಕ್ಕಳು ಆಳು ಕಾಳು ವಜ್ರ ವೈಢೂರ್ಯ ಸಕಲ ಸಂಪದವಾಯಿತು. ಇನ್ನೊಂದು ಮುಷ್ಟಿ ತಿನ್ಬೇಕಂದ ರುಕ್ಮಿಣಿ ಕಸ್ಕೊಂಡು ತಾನು ತಿಂದ. ಮತ್ತ ಅವನ ಮನೆಗೆ ನಾವು ಭಿಕ್ಷಾ ಬಿಡಕ್ ಹೋಗುತ್ತೋ ಮಾರಯ್ಯ ಅಂತ. ಆದ್ರೆ ಕೊಟ್ಟಿ ತುಳಿಬೇಕಲ್ಲ, ಈಗ ಹಣೆಯಲ್ಲಿ ಏನು ಬರ್ತದ? ಶ್ರೀ ಕ್ಷಯ. ಈ ಅಕ್ಷರಗಳನ್ನೇ ಹೇಗೆ ತಿರುಗಿಸ್ಬೇಕು ಅಂತ ಯೋಚಿಸಿ 10 ಅವತಾರದಲ್ಲಿ ಶಿವನನ್ನ ಪೂಜಿಸಿದ್ದಾನೆ ಕೃಷ್ಣ. ಕ್ರಿಯಾ ಭಸ್ಮವನ್ನಿಟ್ಟಿದ್ದ ದೇವರ ಮನೆಯಲ್ಲಿ ಕೃಷ್ಣ ವಿಭೂತಿಯನ್ನು ತಂದು ಈ ಹಣೆಯ ಬರಹದಲ್ಲಿ ಬರದ ಬರಹವನ್ನ ಬದಲಿಸ್ಬೇಕು. ಈಗ ನಿಮಗೂ ಕೂಡ ನಿಮ್ಮ ಹಣೆಯ ಬರಹವನ್ನು ಬದಲಿಸಿಕೊಳ್ಳುವುದಕ್ಕೆ ಬರುತ್ತೆ. ಯಾಕೆ? ಅದನ್ನ ಸಿದ್ಧಾಂತ ಶಿಖಾಮಣಿಯಲ್ಲಿ ಬಹಳ ಸುಂದರವಾಗಿ
ಆಗಮದಲ್ಲಿಯೂ ಕೂಡ ಹೇಳ್ಯಾರ. ಏನು ಅಂತಂದ್ರ ಎಡದಿಂದ ಬಲಕ್ಕ ವಿಭೂತಿ ಹಿಂಗ ಹಚ್ಕೊಂತಿರಲ್ಲ, ಹಿಂಗ ಹಚ್ಕೊಳ್ಳುವುದು ಅನುಲೋಮ ಪದ್ಧತಿ. ಎಡದಿಂದ ಬಲಕ್ಕ ಈ 3 ಬೆರಳು. ಒಬ್ರೇನ್ ಮಾಡ್ತಾರ, ಇದು ಬಹಳ ಬೆರಿಕಿ ಮಂದಿಗೆ ತೋರಿಸ್ತತೆ, ಇದನ್ನ ಬಿಟ್ಟು ಈ ಕಿರುಬೆರಳು ಸೇರ್ಸಿ ಹಚ್ಕೋಬೇಕಂತಾರ. ಹಂಗ ಹಚ್ಕೋಬಾರ್ದು. ನೀವು ಭಸ್ಮದ ಮಂತ್ರ ಹೇಳ್ತಿರಲ್ಲ, ಅಗ್ನಿ ರೀತಿ, ಜಲ ರೀತಿ, ವಾಯು ರೀತಿ ಅಂತ 3 ಅಂಶಗಳು ಈ ಬೆರಳುಗಳಲ್ಲಿರ್ತವೆ. ಹಾಗೆ ಹಚ್ಕೊಳ್ಬೇಕು. ಇಲ್ಲಿ ವಿಲೋಮ ಪದ್ಧತಿಯಲ್ಲಿ ಹಂಗಿಲ್ಲ. ತೋರು ಬೆರಳು ಮತ್ತು ಉಂಗುರು ಬೆರಳಿಗೆ ವಿಭೂತಿ ಹಚ್ಚಿ, ಹೆಬ್ಬೆರಳಿಗೂ ಹಚ್ಚಿ, ಈ ಎಡದಿಂದ ಹಚ್ಚಿ ಮಧ್ಯಕಾಲಿ ಇರುವ ಜಾಗದಲ್ಲಿ ಹಿಂಗ ತಿದ್ದಿದರೆ ಹಣೆಯ ಬರಹದ ಅಕ್ಷರಗಳು ಉಲ್ಟಾ ಬಿದ್ದು ಶ್ರೀ ಕ್ಷ ಯಹ ಉಲ್ಟಾ ಮಾಡ್ರಿ ಏನಾಗುತ್ತೆ? ಒಟ್ಟು ಶ್ರೀ ಕ್ಷ ಯ ಯಕ್ಷಶ್ರೀ. ಕುಬೇರ ದೇವಲೋಕಕ್ಕೆ ರಾಜ, ಕುಬೇರನ ಮಗ ಯಕ್ಷ. ಯಕ್ಷನಷ್ಟು ನೀ ಸಂಪದವನ್ನ ಹೊಂದುವಂತ ಹಣೆಯ ಬರಹವನ್ನ ಬದಲಿ ಮಾಡಿಸುವ ಶಕ್ತಿ ಯಾವುದರಲ್ಲಿ ಎತ್ತು ಅಂತ ಕೇಳಿದ್ರೆ ಭಸ್ಮ. ಯಾವುದರಲ್ಲಿ? ಭಸ್ಮ. ಶ್ರೀ ವಿಭೂತಿಯಲ್ಲಿ. ಅದೇ ತಾಯಿ ತಂದೆಯರೇ ಒಪ್ಪುವ ಶ್ರೀ ವಿಭೂತಿಯನ್ನು ಸಲಲ್ಲಿ ಧರಿಸಿ ದೃಷ್ಟಿ ವಾರಿಸಿ ನಿಮ್ಮ ನೋಡಲೊಡನೆ ಬೆಟ್ಟದಷ್ಟು ತಪ್ಪುಗಳು ಉಳ್ಳಡೆಯು ಮುಟ್ಟಲೆಮ್ಮವು, ನಮ್ಮನ್ನ ಮುಟ್ಟಲಾರವು. ವಿಭೂತಿ ಹಚ್ಕೊಂಡ್ರೆ ಸಾಕು ಅಂತ ಯಾವ ಮಹಾತ್ಮರಾಗಿರ್ತಕ್ಕಂತಹ ಅನೇಕ ವಚನಕಾರರು ಎಲ್ಲರೂ ಹೇಳಿದ್ದಾರೆ. ನೀರಿಗೆ ನೈದಲಿಗೆ ಶೃಂಗಾರ, ಗಗನಕ್ಕೆ ಚಂದ್ರಮನೇ ಶೃಂಗಾರ, ಅಮ್ಮ ನಾರಿಗೆ ಗುಣವೇ ಶೃಂಗಾರ ಅಂದ ಹಾಗೆ ನಮ್ಮ ನಿಮ್ಮೆಲ್ಲರನ್ನು ಸಲಿಗೆ ವಿಭೂತಿ ಶ್ರೀ ವಿಭೂತಿಯೇ ಶೃಂಗಾರ. ಇಷ್ಟು ನಿನ್ನೆ ಬಾಕಿ ಇತ್ತಿರು ವಿದ್ಯೇಶ್ವರ ಸಂಹಿತೆಯೊಳಗೆ. ಸಮಯ ಬಹಳ ಅದಕ್ಕೆ ಬಿಟ್ಬಿಟ್ಟಿದ್ದೆವು, ಬಾಕಿ ಇತ್ತು. ಇವತ್ತ ನಾವು ನೋಡುವಂತಹ ಸಂಹಿತೆ ಯಾವುದು ಅಂದ್ರೆ ರುದ್ರ ಸಂಹಿತೆ. ಶ್ರೀ ರುದ್ರನ ಮಹಾಶಿವನ ಪುರಾಣದಲ್ಲಿ ಪುರಾಣವನ್ನ ಯಾಕೆ ಕೇಳಬೇಕು, ಪುಣ್ಯಕಥೆಗಳನ್ನ ಯಾಕೆ ಕೇಳಬೇಕು ಅಂತಂದ್ರೆ, ಒಂದೂರು ಹಳ್ಳಿ, ಆ ಹಳ್ಳಿಯೊಳಗ ಪುರಾಣ ಹಚ್ಚಿದ್ದಾರೆ, ಶಿವಪುರಾಣ. ಶಿವಪುರಾಣ ಹಚ್ಚಿದಾಗ ಎಲ್ಲ ನಿಮ್ಮ ಹಾಗೆ ಕೇಳ್ತಿದ್ರು. ಇದರಂಗ ಅದು ಮಡಗಿಯ ಕಟ್ಟಿಗೆಯ ಮನೆ ಇತ್ತು, ದೊಡ್ಡ ಗೌಡರ ಮನೆ. ಆ ಮನೆಯಲ್ಲಿ ಹೆಂಗ ನಮ್ಮ ಮಠ ಐತೆ ಹಿಂಗ ಇತ್ತು. ಇಲ್ಲಿ ನ್ಯಾಗುಂದಿ ಇಲ್ಲ, ನ್ಯಾಗುಂದಿ ಅಂತಂದ್ರ ಒಂದು ಅಡ್ಡ ಫಳಿ ಇರ್ತದೆ ಈ ಜಂತಿ ಹತ್ರ. ಅಲ್ಲಿ ಪುರಾಣ ಶುರುವಾಗೋನ 2 ಗಂಡ ಹೆಂಡತಿ ಗುಬ್ಬಿ, ಒಂದು ಗಂಡು ಗುಬ್ಬಿ ಒಂದು ಹೆಣ್ಣು ಗುಬ್ಬಿ ಕೂತ್ಕೊಂಡು ಭಕ್ತಿಯಿಂದ ಕೇಳಿ ಎಲ್ಲಾರು ಎದ್ದು ಹೋಗೋ ಮುಂದೆ ಬಿದ್ದು ಚೂರ್ಮುರಿಯೋ ಏನಾರ ತಿಂದು ಕಾಲ ಕಳೆತಿದ್ದು. ಶ್ರಾವಣದೊಳಗ 30 ದಿವಸ ಉಪವಾಸವಿದ್ದು ಚೆಲ್ಲಿದ ಪ್ರಸಾದ ಅಷ್ಟೇ ತಿಂದು ಮತ್ತೆ ಮರುದಿವಸ ಪುರಾಣ ಶುರುವಾಗುತ್ತನ್ನ 2 ಗುಬ್ಬಿ ಅಲ್ಲೇ ನಿದ್ದೆ ಮಾಡೋದು, ಅಲ್ಲೇ ಕೊಡೋದು ಮಾಡ್ತಿದ್ದವು. ಕೊನೆಗೆ 31ನೇ ದಿವಸಕ್ಕೆ ಪುರಾಣ ಮುಗಿಸಿ ಪುರಾಣಿಕರು ಗಂಟು ಕಟ್ಟಿದ್ರು. ಗಂಟು ಕಟ್ಟಿ ಇನ್ನು ಪುರಾಣ ಮುಗೀತು, ಇದ್ರ ಆಶೀರ್ವಾದ ನಿಮಗೆಲ್ಲರಿಗಿರ್ಲಿ ಅಂತ ಹೇಳಿದಾಗ 2 ಗುಬ್ಬಿಗಳು ದಪ್ಪಂತ ಪುರಾಣದ ಗಂಟಿನ ಮೇಲೆ ಬಿದ್ದು ಒದ್ದಾಡಿ ಪುರಾಣಿಕರನ್ನ ನೋಡ್ತಾ ಪ್ರಾಣ ಬಿಟ್ಟು 2 ಗುಬ್ಬಿ. ಅವಾಗ ಬಹಳ ನೋವಾದ ಪುರಾಣಿಕರಿಗೆ. ನಾನ್ ಪುರಾಣ ಹೇಳಿದೆ ಹೋಗ್ಬೇಕು ಅನ್ನುವಾಗ ಇದು ಏನು ಅಪಶಕುನವಾಯಿತು. ಹೇ ಪರಮಾತ್ಮ, ನಿನ್ನ ಪುರಾಣವು 2 ಗುಬ್ಬಿಯ ಜೀವವನ್ನು ತಗೊಂತಲ್ಲ ಅಂತಂದು ಅಳತಾ ಪುರಾಣ ಗಂಟೆಗೆ ಮುಟ್ಟಿದಾಗ ಗುಬ್ಬಿಯ ಮೈ ಮೇಲೆ ಕೈ ಆಡಿಸಿದಾಗ 2 ಗುಬ್ಬಿ ಮಾತಾಡಿದವು. ಮತ್ತೆ ಪ್ರಾಣ ಬಂದು, ನೋಡಯ್ಯ ನಿನ್ನ ತಪ್ಪು ಏನೂ ಇಲ್ಲ. ಹಿಂದಿನ ಜನ್ಮದಲ್ಲಿ ಇದೇ ಮನೆಯಲ್ಲಿ ಶಿವಪುರಾಣ ಹಚ್ಚಿದಾಗ ಅಲ್ಲೇ ಕುಳಿತಿದ್ದರು, ಗದ್ದಲ ಮಾಡಿ ಕೇಳದ ದುಷ್ಟರಾಗಿದ್ದೆವು. ಗಂಡ ಹೆಂಡತಿ ಅಲ್ಲೇ ಕುಂತು ಗಲಾಟೆ ಮಾಡ್ತಿದ್ದೀವಿ. ಈಗ ಅದರ ಫಲವಾಗಿ ನಾವು ಗುಬ್ಬಿಯಾಗಿ ಹುಟ್ಟಿ ಪುರಾಣ ಕೇಳಿ
ಮುಕ್ತಿ ಪಡಿಯಂತ ಶಿವ ಕಳಿಸ್ಯಾನ. ಅದಕ್ಕೆ ನಾವು ಮುಕ್ತಿ ಹೊಂದುತ್ತೀವಿ, ಆಶೀರ್ವಾದ ಮಾಡುವಂತ ಪ್ರಾಣ ಬಿಟ್ಟು ಆ ಊರಿಗೆ ಇವತ್ತ ಗುಬ್ಬಿ ಅಂತ ಹೆಸರಾಗೈತೆ. ತುಮಕೂರು ಜಿಲ್ಲೆಯ ಗುಬ್ಬಿ, ತುಮಕೂರು ಜಿಲ್ಲೆ ಸಿದ್ಧಗಂಗಾ ಸಮೀಪ ಗುಬ್ಬಿ ಅಂತ ಆ ಊರ ಹೆಸರು ಅದರಿಂದಲೇ ಪ್ರಾಪ್ತಿಯಾಗಿದೆ. ಕಾರಣ ಮನುಷ್ಯನಾಗಿರ್ತಕ್ಕಂತಹ ಪ್ರಾಜ್ಞತೆಯನ್ನು ಒಳಂದಂತಹ ನಾವು ನೀವುಗಳೆಲ್ಲ ನಾನು ನನ್ನದು ಅನ್ನುವ ಅಹಂಕಾರ ಮಮಕಾರವನ್ನು ಮರೆತು ಸದಾ ಪರಮಾತ್ಮನಲ್ಲಿ ಅವನ ಪಾದದಲ್ಲಿ ತನ್ಮಯರಾಗಿ ನಂದು ನನ್ನದು ಅನ್ನೋದು ಬಿಟ್ಟು ಶಿವನೇ ಇದೆಲ್ಲವೂ ನಿನ್ನದು ಅಂತಂದು ಭಿನ್ನಹಕ್ಕೆ ಬಾಯಿ ಇಲ್ಲವಯ್ಯ. ಪರಮಾತ್ಮನ ನಿಂತ್ರ ನಮಗ ಬೇಡ್ಕೊಳ್ಳೋದಕ್ ಮುಖ ಇಲ್ಲ. ಯಾಕಂದ್ರೆ ಕಣ್ಣು ಕೊಟ್ಟಾನ, ಕಾಲು ಕೊಟ್ಟಾನ, ಎಲ್ಲವೂ ಕೊಟ್ಟು ಕಳಿಸ್ಬಿಟ್ಟಾನ ನಮಗ. ಅವನಲ್ಲಿ ಬೇಡೋದೇನದ? ಎಲ್ಲವೂ ಕೊಟ್ಟವನಿಗೆ ಬೇರ್ ಬೇಡಲಿ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಭಿನ್ನಹಕ್ಕೆ ಬಾಯಿ ಇಲ್ಲವಯ್ಯ, ಅನಂತ ಅಪರಾಧ ಎನ್ನಲ್ಲಿರಲಾಗಿ ಎನ್ನಲ್ಲಿ ಇರಲಾಗಿ ಭಿನ್ನಹಕ್ಕೆ ಬಾಯಿ ಇಲ್ಲವಯ್ಯ, ಭಿನ್ನಹಕ್ಕೆ ಬಾಯಿ ಇಲ್ಲವಯ್ಯ, ಅನಂತ ಅಪರಾಧ ಎನ್ನಲ್ಲಿರಲಾಗಿ ಅನಂತ ಅಪರಾಧ ಎನ್ನಲ್ಲಿರಲಾಗಿ ಭಿನ್ನಹಕ್ಕೆ ಬಾಯಿ ಇಲ್ಲವಯ್ಯ. ಶಿಶು ಮೋಹ ಸತಿ ಮೋಹ, ಶಿಶು ಮೋಹ ಸತಿ ಮೋಹ, ಜನನಿ ಜನಕರ ಮೋಹ, ರಸಿಕ ಭ್ರಾಂತಿಯ ಮೋಹ ರಾಜ ಮೋಹ, ಬಂಧುವರ್ಗದ ಮೋಹ ಭೂಮಾವಿರಲಾಗಿ ಹಸನುಳ್ಳ ಆಭರಣ, ಹಸನುಳ್ಳ ಆಭರಣ ಮೋಹ ದಿಂದ ಭಿನ್ನಕ್ಕೆ ಬಾಯಿಗಿಲ್ಲವಯ್ಯ. ಅನ್ನಮದ ಅನ್ನಮದ ಅರ್ಧಮದ ಅಖಿಲ ವೈಭವದ ಮದ, ಮುನ ಪ್ರಾಯದ ಮದವು ರೂಪ ಮದವು, ಕನ್ನ ಸತ್ವದ ಮದವು ಧಾತ್ರಿ ವಶವಾದ ಮದವು, ಇನ್ನು ತನಗೆ ಎದಿರೋ ಇಲ್ಲವ ಮದದಿಂದ, ಇನ್ನು ತನಗೆ ಎದಿರೋ ಇಲ್ಲವ ಮದದಿಂದ ಭಿನ್ನಕ್ಕೆ ಬಾಯಿ ಇಲ್ಲವಯ್ಯ, ಭಿನ್ನಕ್ಕೆ ಬಾಯಿ ಇಲ್ಲವಯ್ಯ.
ದೊರಕಿದರೆ ಇಷ್ಟು ದೊರಕಿದರೆ ಮತ್ತಷ್ಟರಾಸೆ, ಅಷ್ಟು ದೊರಕಿದರೆ ಇನ್ನಷ್ಟರಾಸೆ, ಕಷ್ಟ ಬೇಡಂಬಾಸೆ ಕಡು ಸುಖವ ಕಾಂಬಾಸೆ, ನಷ್ಟ ಜೀವನದಾಸೆ ಪುರಂದರ ಬಿಡಲ ನಿನ್ನಗೆ ಬಾಯಿಲ್ಲವಯ್ಯ, ನಿನ್ನಗೆ ಬಾಯಿಲ್ಲವಯ್ಯ, ಬಾಯಿಲ್ಲವೇ. ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ, ನಿಧಿ ಬಂದೋರ್ ಮಹಾರಾಜ ಕಿ. ಒಂದು ಹುಡುಗ, ಇಲ್ಲಿ ನಮ್ಮ ಹುಡುಗ ಎಷ್ಟೊತ್ತಾತ್ ಕುಂತು ನನ್ನ ನುಂಗಷ್ಟು ಬಾಯಿ ತೆಗೆದ, ನನ್ನ ನುಂಗಷ್ಟು ಈಗ ಎಚ್ಚರಾಗ್ಯಾನ, ನನ್ನ ನುಂಗಷ್ಟು. ಇದು ನಿದ್ದೆ ಅನ್ನೋದು ಭಾಳ ಮಜಾ ಅದ ರೀ. ಸಿನಿಮಾ ನೋಡಾಕ ಬರ್ವಕ್ಕದು ಒಲ್ಲೆ ಅಂತತಿ, ಟಿವಿ ನೋಡಾಕ ಎಚ್ಚರಾಗೇ ಇರ್ತತಿ, ಎತ್ತಾಗೂ ಹೋದ್ರೂ ಅದು ಎಚ್ಚರಾಗಿರ್ತತಿ. ಪುರಾಣದಲ್ಲಿ ಪುಣ್ಯಕಥೆಯಲ್ಲಿ ಹಿಂಗಂದ್ರ ಜಗಳ ಹಾಡ್ದಂಗ ಆಗ್ತತಿ. ಅದಕ್ಕೆ ಯಾರ್ಯಾರ ನಿದ್ದೆಗಳಿಗೆ ತಗೊಂಡು ಮಕ್ಕೊಂತಿರ್ತಾರಲ್ಲ ಅವರು ಸುಮ್ಮನೆ ನಿದ್ದೆ ಮಾಡ್ಬೇಕಂದ್ರೆ ಪುರಾಣ ಹೇಳೋರ್ ಮುಂದೆ ಬಂದು ಕುಂದಿರ್ಸ್ಬಿಡ್ಬೇಕು. ಅವ್ರು ಪುರಾಣ ಹೇಳೋರ್ ಮುಂದೆ ಬಂದು ಕುಂದಿರ್ಸ್ಬಿಡ್ಬೇಕು. ಅವ್ರಿಗೆ ಅವ್ರು ಅಂದ್ಬಿಟ್ಟು ನಿದ್ದೆ ಬಂದ್ಬಿಡ್ತಾರೆ. ಒಮ್ಮೇನಾಗಿತ್ತು ಅಂದ್ರೆ ಹಿಂಗೆ ಪುರಾಣ ಭಾಳ ಚಂದ ನಡೆದಿತ್ತು. ಆ ಹೆಣ್ಮಗಳು ಮುಂದೆ ಬಂದು ಕುಂದಿರ್ತಿದ್ಲು. ಎಲ್ಲಾರು ಕುಂತವ್ರ ಅಂದ್ರು, ಯವ್ವ ಅಲ್ಲಿ ನೋಡು ನಿಮ್ಮ ಕಾಕ ಬಂದ ನೋಡು ಅಂತ ಅಂದ್ಲು. ಎಂದು ಕುಂತ ಹೆಣ್ಮಗಳು, ನಿಮ್ಮ ಮಾಮಾನು ಬಂದ ನೋಡಲ್ಲ. ಏನ್ ನಿನ್ನ ಕಾಕನು ಬಂದ, ನನ್ನ ಕಾಕನು ಬಂದ, ನಮ್ಮ ಮಾಲಕಲ್ಲಿ ಬಂದ ನೋಡು ಅಂತಂದ್ಲು. ಹೌದು ಎಲ್ಲರ ಮಾಲಕ್ ಬಂದಾನ, ಈಕಿ ಮಾಲಕ ಎಲ್ಲದಾನ ಅಂದ್ಲಕ್ಕೆ. ಈ ಮುಂದೆ ಕುಂತಿದ್ಲಲ್ಲ ಅವಾಗ ಅದೇನು ಬರುತ್ತೆ, ಯವ್ವ ಗಬ್ಶೆಟ್ಟಿ ಪುರಾಣಕ್ಕೆ ಪುಣ್ಯಕಥೆ ಮಂದಿ ಮಕ್ಕಳದು ಗೊತ್ತೇ ಇಲ್ಲ ಅಂತ ಅಂದ್ರು. ಹೆಣ್ಮಗಳು ಚಟ್ನ ಎದ್ದೋಗ್ಬಿಟ್ಲವ ಮನೆಗೆ. ಗಂಡಗೆ ಸುಮಾರು ಆತು. ಬಂದಕ್ಕೆನ ಅಳಕೊಂತ ಅಂದ್ಕೊಂತಿದ್ಲು. ಅವ ಅಂಗಡಿ ಬಾಗ್ಲ ಮುಚ್ಚಿ ಬಂದ. ಅವನ ಹೆಸರು ಗಬ್ಬು ಶೆಟ್ಟಿ. ಯಾಕೆ ಹಂಗೆ ಹೆಸರು ಇಟ್ಟಿದ್ರ ಅಂದ್ರ ಕಿರಾಣಿ ಅಂಗಡಿಯೊಳಗೆ ಉಪ್ಪು ಕೊಟ್ರು ಅಂಗಿಗೆ ಒರೆಸ್ಕೊಳ್ಳವ, ಸಕ್ರೆ ಕೊಟ್ರು ಅಂಗಿಗೆ ಒರೆಸ್ಕೊಳ್ಳವ, ಏನು ಕೊಟ್ರು ಕಾಕ ಆರಾಮದಿ ಅಂತಾನ. ಈಗ ಗಬ್ಬನ ಅಂಗಿ ವರ್ಷಕ್ಕೆ ಆಡ ಹೊಲಿಸ್ತಿದ್ದ, ಒಂದು ಮನ್ಯಾಗ ಒಂದು ಅಂಗಡ್ಯಾಗ. ಇದನ್ನ ನೋಡಿ ಹುಡುಗರು ಅಡ್ಡ ಹೆಸರು ಇಟ್ಟಿದ್ದು. ಏನಂತ? ಶೆಟ್ಟಿ, ಗಬ್ಬು ಶೆಟ್ಟಿ. ಇವ ಬಂದ, ನೀರು ಕೊಡು ಕಮಲ ಅನ್ಲಿಕ್ಕೆ. ನೀರು ಕೊಡಾಕ ಒಲ್ಲೆ ಅಂದ್ಲು, ಎದ್ದು ಬರಲೇ ಇಲ್ಲ. ಯಾಕ ಏನ್ ಬಿಡು ಅಂತಂದು ಪಾದಕ್ಕೆ ನೀರು ಹಾಕೊಂಡು ಒಳಗ್ ಬಂದ. ಯಾಕೆ ಹೇಳತಿ ನೀ ಹತ್ರ, ನನಗೆ ಯಾರು ಅದಾರ, ನನಗೋಳು ಬರ್ತೈತಿ ಅಂದ. ವಿಮಲಾನ ಗಂಡನು ಪುರಾಣಕ್ಕೆ ಬರ್ತಾನ. ಲಕ್ಷ್ಮಿ ಗಂಡನು ಪುರಾಣಕ್ಕೆ ಬರ್ತಾನ. ಎಲ್ಲಾರು ಕೂಡಿ ನಿನ್ನ ಗಂಡ ಪುರಾಣಕ್ಕೆ ಬರ್ತಾನೇನೋ ಅಂತಂದ್ರು. ಅದಕ್ಕ ನನಗೆ ಬಹಳ ಸುಮಾರಾತು. ನೀ ಪುರಾಣಕ್ಕೆ ಬರ್ಲಿಲ್ಲ ಅಂದ್ರೆ ನಾ ಸಾಯ್ತೀನಿ ಅಂದಕ್ಕೆ. ಏನ್ ಮಾಡತಿ, ಇಂಥ ಹೆಣ್ಮಕ್ಳಿದ್ರು ಇದು ಒಟ್ಟು ತುಂಬಿಡ್ತಿತ್ತು ಅಲ್ಲ, ಇದಷ್ಟು ತುಂಬತಿತ್ತು. ಇರ್ಲಿ ಬರಾಕ್ತಾರ ದಿವಸ ಎಷ್ಟೆಷ್ಟು ಮಂದಿ ಹೆಚ್ಚಾಗ್ಲಿ, ಕಾಡು ಸಿದ್ದೇಶ್ವರನ ಸಂಸ್ಥಾನ ಬೆಳಗಲಿ, ಪುರಾಣ ಪುಣ್ಯಕಥೆ ಎಂಬುದು ಮೊಳಗಲಿ, ವಿದ್ಯಾ ಜ್ಯೋತಿಯು ಪ್ರಜ್ವಲಿಸಲಿ ಅಂತ ಗುರುಗಳಲ್ಲಿ ಬೇಡಿಕೊಳ್ಳುತ್ತಾ, ಇಲ್ಲ ನಾನು ಬರುತ್ತಿದ್ದೆ ಮತ್ತೆ ಯಾಕೊಲ್ಲಿ ಅಪುರಾಣಿಕರು. ಓಂ ಶ್ರೀ ಪರಮ ಗುರುಭ್ಯೋ ನಮಃ ಅನ್ನ ನಿದ್ದೆ ಬರ್ತದ. ನಿದ್ದೆ ಬಂದ್ರ ಪುರಾಣಿಕ ಬಾಳ ಬೆರಿಕೆ ಹಾನ. ನೋಡಿದ ತಕ್ಷಣ ನನ್ನ ಹೆಸರು ತಗೊಂಡು ಅಸಹ್ಯ ಮಾಡಿದ್ರೆ ಏನ್ ಮಾಡ್ಲಿ, ನಾವಲ್ಲೇ. ಅವಾಗ ಒಂದು ಕಾಲ ಒಂದು ಫ್ಯಾಷನ್ ಇತ್ತು. ಈಗಿನ ಒಂದು ಫ್ಯಾಷನ್ ಹಂಗೈತಿ ಅಂದ್ರ ಹೆಣ್ಣು ಹುಡುಗರು ತಲಿ ಕಟ್ ಮಾಡಿಸ್ತಾವ, ತಲೆ ಎಲ್ಲ ಕೂದಲ ಕಟ್ ಮಾಡಿಸ್ತಾವ. ಈಗ ಗಂಡುಡ್ರು ಉದ್ದಕ್ಕೆ ಬಿಟ್ಟಿರ್ತಾವ. ಯಾವ ಹೆಣ್ಣು ಯಾವ ಗಂಡು ಶಿವ ಏನ್ ಮಾಡೋದು ಇರ್ಲಿ. ಆಗಿನ ಕಾಲದ ಫ್ಯಾಷನ್ ಏನು ಅಂದ್ರೆ ಎಲ್ಲಾ ಜಾತಿಯವರು ಜುಟ್ಲಾಕ್ಬಿಡೋರು. ಒಬ್ರು ಹೆಸರು ಕಾಳಿನಷ್ಟು ದಪ್ಪ ಬಿಡ್ತಿದ್ರು, ಒಬ್ರು ಬೆಂಡೆಕಾಯಿ ಆಟ ದಪ್ಪ ಬಿಡ್ತಿದ್ರು, ಒಬ್ರು ಹೀರೆಕಾಯಿ ಆಟ ದಪ್ಪ ಬಿಡ್ತಿದ್ರು,
ಒಬ್ರು ಮಾವಿನ ಗೊಟ್ಟು ದೊಡ್ಡದ ಕೊಡ್ತಿದ್ರು ಜುಟ್ಲ ನೋಡಿ. ಭಾಳ ಮಂದಿ ಕೇಳಿ ನೀವು ನಗಲಾರ್ದಕ್ಕ ಹಳೆ KSRTC ಬಸ್ ಅದಂಗೆ ನಿಮ್ ದೇಹ ಬೇಸಿ ನಗಬೇಕು, ನಗ ಮುಂದೊಮ್ಮೆ. ತಾಯಂದಿರೆ ಏನು ಜುಟ್ಲಕ್ಕ ಅಕ್ಕಿ ಹೇಳಿರ್ಲ ಹೆಂಡತಿ, ನಾಳೆ ನಿನಗ ಬೆಲ್ಲದ ಉಂಡಿ ಮಾಡಿ ಕೊಡ್ತೀನಿ ಅಂತಂದ್ಲು. ಬೆಲ್ಲದ ಉಂಡಿ ಮಾಡಿ ಕೊಡ್ತೀಯ? ಕಸಿ ಹಾಕ್ತೀನಿ, ಹಾಕ್ತೀನಿ ಮೊನ್ನಕ ಹಾಕ್ತೇನೆ, ಹಾಕ್ತೇನೆ, ಹಾಕಿ ಉಂಡಿ ಮಾಡಿಕೊಡ್ತೀನಿ ಅಂತಂದು ಅಂದ್ಲು. ಉಂಡಿ ತೋರಿಸಿ ತಗೊಂಡು ಬಂದು ಡಬ್ಬಿ ಮುಂದಿಟ್ಲವ. ಮುಂಜಾನೆ ಮಾಡಿಟ್ಟಿದ್ಲು, ಅಂಗಡಿ ದೌಡ ಮುಚ್ಚಿ ಬಂದ. ಏನು ಪುರಾಣಕ್ಕೆ ಹೋಗೋ ಟೈಮ್ ಆಯ್ತು. ಅವಾಗ ಎಲ್ಲ ಉಂಡಿ ಡಬ್ಬಿ ತಂದು ನೋಡ್ರಿ ಇದು ಮಾಡೀನಿ ಅದನ್ನು ಮಾಡೀನಿ ಕೊಡು. ಪುರಾಣ ಹೇಳೋ ಮುಂದಲ್ಲಿ ಇದ್ರೆ ನಂಗೆ ನೀತಿ ಬರೋಂಗಿಲ್ಲ, ತಿನ್ಕೊಂತ ಪುರಾಣ ಕೇಳ್ತೀನಿ. ಆ ಪುರಾಣಿಕರು ಭಾಳ ಬೆರಿಕದಾರ, ಹಂಗೆ ಬೇಡ. ಮೂಲ್ಯಾಗ ಕತ್ತಲ್ದಾಗ ಕುಂದ್ರು, ಏರ ಆಣ ಇಟ್ಟು ಒಂದು ಉಂಡಿ ಮಾಡಿದ್ಲು, ಉಂಡ್ಯಾಗ ಹಿಂಗ ದಾರ ಇಟ್ಟಿದ್ಲು. ಹಿಂಗ ಅದನ್ನ ಮಂಚದ ಮೇಲೆ ಕುಂತು ಟೊಪಿಗೆ ತೆಗೆದು ಟೊಪಿಗೆಯಾಗಿರೋ ಉಂಡಿಗೆ ಇರೋ ದಾರಕ್ಕ ಮತ್ತು ಜುಟ್ಲಕ್ಕ ಕಟ್ಟಿರ್ಲು. ಅಳತಿ ಸರಿಯಾಗಿ ಬಾಯಿ ಮುಂದೆ ಬರಂಗೆ ಕಟ್ಟಿರ್ಲಿ. ಹಿಂಗೆ ಹಿಂಗೆ ಕಟ್ಟಿರ್ಲಿ, ಹಿಂಗೆ ಕಟ್ಟಿರ್ಲು. ಕಟ್ಟಿದ್ರಲ್ಲ, ಕಟ್ಟಿ ಇದನ್ನ ಕೈಯಲ್ಲಿ ಮುಟ್ಟಬೇಡ ಅಂತ ಒಳ್ಳೆ ಹಿಂಗಿಟ್ಟು ಮೇಲೆ ಟೊಪಿಗೆ ಇಟ್ಟು ಕಳಿಸಿದ್ಲು. ಟೊಪಿಗೆ ಇಟ್ಟು ಕಳಿಸಿರ್ಲು. ನಾನು ನೋಡ್ತಿರ್ತೀನಿ, ಕೈಲಿ ಮುಟ್ಟಿರೋ ಶಾಸ್ತ್ರಿ ಭಾಳ ಬೆರಿಕದಾನ, ಅದನ್ನೇನು ಕೈಲಿ ಮುಟ್ಟೋಂಗಿಲ್ಲ. ಸುಮ್ಮನೆ ನೀ ಆ ಪುರಾಣ ಶುರುವಾತಿಲ್ಲೋ, ಶುರುವಾದ ತಕ್ಷಣ ಹಿಂಗೆ ಬಾಯಿ ಮುಂದೆ ಬಿಟ್ಟು, ಬಾಯಿ ಮುಂದೆ ಹಿಂಗೆ ಬಿಟ್ಕೊಂಡು ಹಿಂಗೆ ಕೇಳೋ ಮುಂದೆ ಹಿಂಗೆ ತಿನ್ಬಿಟ್ಟು ಸಾಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ತಾಯಿ ತಂದೆಯರೇ, ಪುರಾಣ ಬಾಳ ಗರ್ಧಿ ನಡೆಯಿತು. ಈ ರೀತಿಯಾಗಿ ಆ ರೀತಿಯಾಗಿ ಪುರಾಣಿಕರು ಹೇಳತ್ತಿದ್ರು. ಗದ್ದಲ್ದಾಗದರಂತ ನೀವನೇ ದೇವರಾಗತ್ತಿತ್ತು. ಅವನ್ನ ಪುರಾಣಿಕರು ನೋಡ್ಬೇಕಂತ ಹಿಂಗ ಕಣ್ಣು ತೆಗೆದು ಒಂದೊಂದು ರೇಪಿ ಕಬ್ಬಿನ ಹೊರಿ ಅಟ್ಟು ವಜ್ಜಾಗಿದ್ದು ತೆಗೆದು ನೋಡ್ಬೇಕಂತ ಅವನಿಗೆ ಪೋತಿಗೆ ಬರೋದು. ಯಾಕಾರ ಪುರಾಣ ಹೇಳ್ತಾರೋ ಮರ, ಎಂಥವ್ರನ್ನ ಕರ್ಕೊಂಬಂದಾರ ಇವ್ರು ಅನ್ನಂಗೆ ಆಗ್ಬಿಟ್ಟಿತ್ತು. ನಿಮಗೆ ಹೇಳ್ತೀನಿ, ಅವಾಗ ಟೊಪಿಗೆ ಸರಿಸಿ ಕಾಕ ಗಬ್ಶೆಟ್ಟಿ ಕಾಕ ಏನ್ ಮಾಡಿದ, ಹೆಂಗ್ ಮುಂದೆ ಬಿಟ್ನಲ್ಲ, ಹಂಗ ಹಿಂಗ ಕೈ ಹಾತ್ ನಕ ಮೇಳಾವ ಅನ್ಲಕ್ಕೆ ಅಲ್ಲಿ ಕುಂತು ಕೈ ಹುಷಾರಿ ಅಂದು ಹಿಂದಿಟ್ಟು ಹಂಗ್ ಮಾಡಕತ್ತಿದ್ನಲ್ಲ. ಜೊಲ್ಲಿಗೆ ದಾರ ಆಟ ಉಳಿತು, ಉಂಡಿ ಕೆಳಗೆ ಬಿತ್ತು. ಕಣ್ಣು ಮುಚ್ಚಿದಾಗ ಕನಸು ಬಿತ್ತು. ಕನಸಿನ್ಯಾಗ ಮನ್ಸಿದ ಮೇಲೆ ಉಂಡಿ ಕಟ್ಟೋ ಮುಂದಲ್ಲಿ ನೆನಪು ಬಿತ್ತು. ಕನಸ್ನ್ಯಾಗ ಬಂತು, ತಗೋರಿ ಅನ್ನಂಗಾಗೋದು, ಇವ ಕುಡು ಅನ್ನಂಗಾಗೋದು, ಹಿಂದಕ್ಕೆ ಸರ್ದಂಗಾಗೋದು, ಉಂಡಿ ತಿನ್ನು ಅನ್ನಂಗಾಗೋದು. ಈಗ ಈ ಸರಿ ಕೊಡ್ಲಿಲ್ಲ ಅಂದ್ರೆ ಕಡ್ದು ಬಿಡ್ತೀನಿ ಅನ್ನ, ಅಲ್ಲೇ ಬಾ ಕೊಡ್ತೀನಿ ಅಂತ ಈಕೆ ಅಂದ್ಲು. ಕನಸ್ನ್ಯಾಗಿದು ನಿಮಗೆ ಹೇಳ್ತೀನಿ. ಹಿಂಗ ನೀ ಕೊಡ್ಲಿಲ್ಲ ಅಂದ್ರೆ ಬಾಯಿ ಹಾಕಿ ಕಡಿತೀನಿ ನೋಡು ಉಂಡಿ ಅಂತಂದ. ಬಾಯಿ ಹಾಕಿ ಕಡದ ಬಿಟ್ಟಪ್ಪ. ಮುಂದೊಬ್ಬ ವಾಳಿದ್ದಾವ ಕುಂತಿದ್ದ. ವಾಳಾರೆ ಫಟ್ ಅಂತದು, ಕಪಾಳ ಛಟ್ ಅಂತು. ಮಗನೇ, ದೇಶ ಇದ್ದ ವಾಳ ಮೇರೇಜಿನೊಳಗ ಪುಗಿಸಟ್ಲೆ ಆಪರೇಷನ್ ಮಾಡ್ತಾರ, ಸಾಂಗ್ಲಿ ಒಳಗಂದ್ರ ಮಾಡಿಸಿದ್ದಿಲ್ಲ. ಅದು ನನಗೆ ಲಾಟ್ರಿ ತೆಗಿತಿದ್ದಂಗಿತ್ತು. ಆ ವಾಳ ನೀ ಕಟ್ ಮಾಡಿದಿ ಅಂತ ಪಾಟ್ನ ಹೊಡೆದ. ಅವಾಗ ಪುರಾಣ ಬಂದಾತು. ಇದು ನಿದ್ದೆ ಕತೆ ಅದಲ್ಲ, ಇದು ನಿದ್ದೆ ಕತೆ ಕೇಳಬಾರದು, ಬುದ್ಧಿಯ ಕಥೆಯನ್ನು ಕೇಳಬೇಕು. ಅನಿರುದ್ಧನ ಸೇವೆಯಲೇ ಅನ್ಯಾಯ ವಿಷಯವನ್ನು ಕೇಳುವುದು ವದ್ಯ ಅಂತ ಹಿರಿಯರು ಹೇಳಿದ್ದಾರೆ. ಕೇಳಿರಿ, ಭಿನ್ನಾಕೆ ಬಾಯಿ ಇಲ್ಲವಯ್ಯ, ಅನ್ನಂತ ಅಪರಾಧಿ ನಾನು. ಹೇ ಪರಮಾತ್ಮ, ಹೇ ಶಿವನೇ, ನಿನ್ನಲ್ಲಿ ಏನಂತ ಕೇಳಲಿ, ನನ್ನಲ್ಲಿ ಅನಂತ ಅಪರಾಧ ಅದಾವ. ಶಿಶುಮೋಹ, ಪತಿಮೋಹ, ಸತಿಮೋಹ, ಮಕ್ಕಳ ಮೇಲಿಟ್ಟ ಮೋಹ, ರಸಿಕ ಭ್ರಾಂತಿಯ ಮೋಹ. ಯಾರ ಚಲೋ ಅಂಗಿ ಉಟ್ಕೊಂಡಾರ ನಾನು ಉಟ್ಕೊಳ್ಬೇಕು, ಯಾರ ಸೀರೆ ಚಲೋ ತಂದಾರ ಅಂತಂದ್ರ ಒಬ್ಬೊಬ್ರು ಮನ್ಯಾಗ ಎಷ್ಟಿರ್ತಾವ. ಈಗ ಸದ್ಯ ನೋಡಾಕ್ ಹೋದ್ರ ಅಂದ್ರ 4-5 ಟ್ರೆಜರಿ ತುಂಬ ಸೀರೆ ಇರ್ತಾವ.
ಮತ್ತೆ ಯಾವ್ದಾರ ಒಂದು ಉಟ್ಕೊಂಡಿದ್ ನೋಡಿದ್ರೆ ಅಂತಾದ ಧಡಿ ಅಂತಾದ ಚಿತ್ರ ಇದು ತರಬೇಕು ಅನ್ನುವ ರಸಿಕ ಭ್ರಾಂತಿಯ ಮೋಹ, ಹಸನುಳ್ಳ ಆಭರಣಗಳ ಮೋಹ, ಎಲ್ಲ ಆಭರಣಗಳನ್ನ ಉಟ್ಕೊಳ್ಬೇಕೆಂಬುವ ಮೋಹ, ಅನ್ನ ಮದ. ನಮಗೇನು ಕಡಿಮೆ ಆಗೈತ್ರಿ? ತಿನ್ನಾಕ ಕಡಿಮೆಯೋ ಉಣ್ಣಾಕ ಕಡಿಮೆಯೋ ಅಂತ ಅಲ್ಲ ಮನುಷ್ಯ. ಅನ್ನ ಮದ, ಅರ್ಥ ಮದ. ಲೇ ನೋಟಿನ್ಯಾಗ ಸುಟ್ಟು ಬಿಟ್ಟೇನ್ ನಿನ್ನ ಅಂತಿರ್ತಾನೊಬ್ಬವ. ನೋಟಿನ್ಯಾಗ ಸುಡೋರು ಇಂತಿಂತ ಮಂದಿ ಐತಿ. ಇದು ಅರ್ಥ ಮದ, ರೂಪ ಮದ, ಮುನ್ನ ಯೌವನದ ಮದ, ಸತ್ವ ಮದ. ಧಾತ್ರಿ ಭೂಮಿ ನನಗಿಷ್ಟ ಐತೆ, ಹೊಳಿಸಾಲು ಬಯಲು ಭೂಮಿ ಎಷ್ಟವೇ ಕಷ್ಟದ ಅನ್ನುವಂತಹದ್ದು. ಇದೆಲ್ಲವೂ ಯಾವುದು ಶೂನ್ಯ, ಎಲ್ಲವೂ ಶೂನ್ಯ, ಯಾವುದು ಹಿಂದೆ ಬರೋದಿಲ್ಲ. ನನ್ನದು ನಾನು ಅನ್ನುವ ಅಹಂಕಾರ ಮನುಷ್ಯನನ್ನ, ದೇವತೆಗಳನ್ನ, ದೇವ ಋಷಿಗಳನ್ನು ನಾಶ ಮಾಡಿರ್ತಕ್ಕಂಥದ್ದದ. ಆದ್ದರಿಂದ ಈ ಪ್ರಸಂಗ ರುದ್ರ ಸಂಹಿತೆಯಲ್ಲಿ ಮೊದಲನೆಯದು ಸೃಷ್ಟಿಖಂಡ. ಅದರಲ್ಲಿ ಏನು ಬರ್ತದೆ ಅಂತಂದ್ರೆ, ನಾರದನಿಗೆ ಉಂಟಾದ ಗರ್ವವನ್ನು ಭಂಗ ಮಾಡ್ತಾನೆ ಪರಮಾತ್ಮ. ಗರ್ವ, ನಾನೆಂಬುದು ಅಹಂಕಾರ, ನೀನೆಂಬುದು ಮಾಯೆ. ನಾನು ನೀನೆಂದ ಉಭಯ ಅಳಿದರೆ ನಾನೆಂಬುವನು ನೀನೆಂಬುವನು ನೀನೇ ಅಯ್ಯ. ನಾನನಬಾರದು ಅನ್ನೋದಕ್ಕೆ ನಾನು ಗೆದ್ದೆ, ನಾನು ಮಾಡಿದೆ, ನಾನು ಇದೇನೈತಲ್ಲ ನಾನೇ ಹೋಗ್ಬೇಕಿದು. ಇದು ಹೋದಾಗ ಮಾತ್ರ ದೇವರು ವಶ ಆಗ್ತಾನೆ. ಒಮ್ಮೆ ನಮ್ಮ ನಾರದರು ಗಾನವನ್ನು ಮಾಡುತ್ತಾ ಸುಂದರವಾಗಿರ್ತಕ್ಕಂತಹ ನದಿ ತೀರ ಆನಂದವಾಗಿ ಗಾಯನ ಮಾಡ್ತಾ ಎಲ್ಲಿ ಬರ್ತಾ ಇದ್ದಾರೆ ಅಂತಂತಂದ್ರೆ, ಶ್ಯಾಮ ಮೋಹನ ಮಾಧವ ಶ್ರೀ ಹರೆ ಮೋಹನ ಮಾಧವ, ಮೋಹನ ಮಾಧವ ಶ್ರೀ ಹರೆ ಮೋಹನ ಮಾಧವ. ಶಂಖ ಚಕ್ರ ಪೀತಾಂಬರಧಾರಿ ಮದನ ಜನಕ ಮನ ಮೋಹನ ಗೌರಿ. ಶಂಖ ಚಕ್ರ ಪೀತಾಂಬರಧಾರಿ ಮದನ ಜನಕ ಮನ ಮೋಹನ ಶೌರ್ಯ. ಶ್ಯಾಮ ಮೋಹನ ಮಾಧವ ಶ್ರೀ ಹರಿ ಮೋಹನ ಮಾಧವ. ಕಮಲ ನಯನ ಕಲುಷ ಹರಣ, ಕಮಲ ನಯನ ಕಲುಷ ಹರಣ, ಕಮಲ ನಯನ ಕಲುಷ ಹರಣ. ಲಕ್ಷ್ಮೀ ರಮಣ ಮೋಹನ, ಲಕ್ಷ್ಮೀ ರಮಣ ಮೋಹನ ಮಾಧವ ಶ್ರೀ ಹರಿ ಮೋಹನ ಮಾಧವ, ಮೋಹನ ಮಾಧವ ಮಾಧವ. जगद्गुरु पंचाचार्य महाराज के हरिवन तीर सुरिव मधुसार ಓಂಕಾರ ಉಚ್ಚರಿಪ ಮನು ಮುನಿಗಳ ಕಂಡು ಆನಂದಗೊಂಡಿದ್ದಾನೆ ನಾರದ. ಕಾಶಿಯ ಕ್ಷೇತ್ರ, ಕಾಶಿಯ ಕ್ಷೇತ್ರದ ಗಂಗಾ ನದಿಯ ತಟಾಕದಲ್ಲಿ ನೋಡಿ ವಿಶ್ವನಾಥನನ್ನ ಪರಮಾತ್ಮನನ್ನ ಕಂಡು ಆನಂದಗೊಂಡು ಯಾವ ನಾರದ ಮಹರ್ಷಿ ಶಿವನನ್ನ ಕುರಿತು ತಪಸ್ಸು ಮಾಡಬೇಕಲ್ಲ, ಎಲ್ಲಿ ಮಾಡಲಿ ಅಂತ ಹೇಮಕೂಟಕ್ಕೆ ಬರ್ತಾ ಇದ್ದಾನೆ. ಹಿಮಾಲಯದ ಪರ್ವತದಲ್ಲಿ ಹೇಮಕೂಟದಲ್ಲಿ ಬಂದು ಆನಂದವಾಗಿ ತಪವನ್ನು ಆಚರಿಸ್ತಾ ಇದ್ದಾನೆ. ಪರಮಾತ್ಮ ನನ್ನ ತಪಸ್ಸು ಹಣ್ಣಾಗಲಿ. ಓಂ ನಮಃ ಶಿವಾಯ. ತಪವು ಜಪವು ತಪಿಸುತ್ತಿದೆ, ಹಣ್ಣಾಯಿತು ತಪವು. ಈ ತಪಸ್ಸಿನ ಪ್ರಭಾವವನ್ನ ಕಂಡು ಮಹೇಂದ್ರ
ನಾರದನು ತಪಸ್ಸಿನ ಫಲವಾಗಿ ಏನು ಬೇಡುವನು ಏನೋ, ಅಕಸ್ಮಾತ್ ನನ್ನ ಅಮರಾವತಿಯ ಸಿಂಹಾಸನಕ್ಕೆ ಗುರಿ ಇಟ್ಟಿದ್ದಾರೆ, ಅದಕ್ಕೆ ನಾರದನ ತಪವನ್ನು ಭಂಗಗೊಳಿಸಬೇಕು ಅಂತ ಮನ್ಮಥನನ್ನ ಕರೆದ. ಕಾಮನೆ ಹೋಗು, ಅಲ್ಲಿ ನಾರದನು ತಪಸ್ಸಿನಲ್ಲಿ ಕೂತಿದ್ದಾನಲ್ಲ, ಅವನ ಮನಸ್ಸು ಚಂಚಲವ ಮಾಡಿ ಅವನನ್ನ ತಪಸ್ಸಿನಿಂದ ವಿಮುಖನಾಗಿ ಮುಸು, ತಪಸ್ಸು ಬಿಡಿಸು ಅಂದಂಗಾಯಿತು ಅಂತ ಆ ವಸಂತ ಮಾಸನನ್ನು ಕರ್ಕೊಂಡು ಬರ್ತಾ ಇದ್ದಾನೆ. ವಸಂತ ಋತುವನ್ನ ಕರ್ಕೊಂಡು ಬಂದ. ಎಷ್ಟೋ ಏನೇನೋ ಬಾಣ ಬಿಟ್ಟ, ಏನು ಮಾಡಿದರೂ ನಾರದ ಮಾತ್ರ ಅಗಳಾಡಲಿಲ್ಲ, ಗಟ್ಟಿ ಕೂತಿದ್ದ. ತಪಸ್ಸಿನಲ್ಲಿ ಲೀನನಾದ ನಾರದನನ್ನ ಗೆಲ್ಲಿಸಲಿಕ್ಕೆ ಅಸಾಧ್ಯವಾಯಿತು. ಇಂದ್ರ, ಸೋತು ಬಂದೆವು ಅಂತ ಯಾವ ಮನ್ಮಥನು ತನ್ನ ಜೋಲು ಮುಖವ ಹಾಕಿ ಹೇಳಿದಾಗ, ಆಯಿತು ಬಿಡು, ಏನು ಮಾಡಲಿಕ್ಕೆ ಅಸಾಧ್ಯ ಅಂತಂದು ತಪಸ್ಸಿನಿಂದ ಪರಮಾತ್ಮನನ್ನ ಆತ್ಮಸ್ವರೂಪನಲ್ಲಿ ಕಂಡು ಸಿದ್ಧಿಯ ಸಾಧಿಸಿ ನಾರದ ನಾನು ಗೆದ್ದೆ ವಸಂತನು ಮನ್ಮಥನು ಇವರೀರ್ವರು ಬಂದರೂ ಕೂಡ ನಾನು ಸೋಲಲೇ ಇಲ್ಲವಲ್ಲ, ನನ್ನನ್ನು ಕಾಮನನ್ನು ಗೆದ್ದವನು ಎಂದು ಜಗತ್ತು ಸಾರುವಂತಾಗಿದೆ. ನನ್ನ ಹಿರಿಮೆ ಗರಿಮೆಯನ್ನ ಪರಶಿವನ ಮುಂದೆ ಹೋಗಿ ಹೇಳಬೇಕು ಅಂತ ಕಾಮನನ್ನ ಗೆದ್ದ ನಾರದ ಶಿವನ ಕೈಲಾಸಕ್ಕೆ ಬಂದು ಪಾರ್ವತಿ ಸಮೇತನಾಗಿ ಕುಳಿತ ಪರಶಿವನಿಗೆ ಹೇಳ್ತಾ ಇದ್ದಾನೆ, ಪ್ರಭೋ ಮದನ ವಿಜಯನು ನಾನು. ಸ್ವಾಮಿ, ಇವನೇನು ಹೇಳ್ತಿದ್ದಾನೆ ಅಂತ ಪಾರ್ವತಿ ಕೇಳಿದಾಗ, ಕಾಮನನ್ನು ಗೆದ್ದು ಬಂದ ಅವನು. ಪಾರ್ವತಿ, ನಾರದನಿಗೆ ಎಷ್ಟು ಸೊಕ್ಕು ಬಂದಿದೆಯಲ್ಲವೇ? ಹೌದು ಪ್ರಭು, ಇಷ್ಟು ಅಹಂಕಾರಿ ಆಗಬಾರದು ಗುರುವಾದವನು. ಗುರುವಿನಲ್ಲಿ ಅಹಂಕಾರ ಬಂದರೆ ಜಗವೇ ಕೆಡುವುದು. ಶಿಷ್ಯನಲ್ಲಿ ಅಹಂಕಾರ ಬಂದರೆ ಗುರು ತಿದ್ದವಲ್ಲ. ಅಕಸ್ಮಾತ್ ಗುರುವಿಗೆ ಅಹಂಕಾರ ಬಂದರೆ, ಅಜ್ಞಾನವಶವಾದರೆ, ಮಾಯಾವೃತವಾದರೆ ಜಗತ್ತು ಕೆಡುವುದು ಪ್ರಭು. ಆದರೂ ಕಾಮನನ್ನ ಗೆಲ್ಲಲಿಕ್ಕೆ ಅಸಾಧ್ಯ, ಇವನು ಹೇಗೆ ಗೆದ್ದ? ಪಾರ್ವತಿ, ನಿನ್ನ ಕಲ್ಯಾಣದ ಜಾಗೆಯದು ಮುಂದೆ ಪಾರ್ವತಿಯ ಕಲ್ಯಾಣವಾಗುವಾಗ ದಕ್ಷ ಸಂಹಾರವಾದ ನಂತರ ನಾನು ನಿನ್ನನ್ನು ವರೆಸುವ ಸಮಯ ಬರುತ್ತೆ. ಅಲ್ಲಿ ಆ ಜಾಗೆಯಲ್ಲಿ ಆ ಸ್ಥಾನದಲ್ಲಿ ಋಷಿಗಳು ಅನುಷ್ಠಾನ ಮಾಡಿದ್ದಾರೆ. ಅದರ ತಪಫಲವಾಗಿ ಋಷಿಗಳ ಓಂಕಾರ ಪ್ರಣೀತವಾದ ಜಾಗೆ ಇರೋದರಿಂದ ಕಾಮನ ಆಟ ಅಲ್ಲಿ ನಡೆಯುವುದಿಲ್ಲ. ಹೇಮಕೂಟ, ಅದರ ಹೆಸರು ಹೇಮಕೂಟ, ಅಲ್ಲಿ ನಡೆಯೋದಿಲ್ಲ. ಅದಕ್ಕಾಗಿ ಅಲ್ಲಿ ನನ್ನ ಆಶೀರ್ವಾದವಿದೆ ಅಂತಂದಾಗ ಸುಮ್ಮನೇರು. ನಾರದ, ನೀನು ಬಹಳ ದೊಡ್ಡವನು, ನನಗಿಂತಲೂ ದೊಡ್ಡವನು. ಶಿವ ಹೇಳಿದ, ನನಗಿಂತಲೂ ದೊಡ್ಡವನು. ಆದರೆ ನೀ ಗೆದ್ದ ವಿಷಯ ಮಾತ್ರ ಯಾರಿಗೂ ಹೇಳಬೇಡ. ಅಂದ್ರೆ ನಾನು ಅಂತ ಸೊಕ್ಕಿನಿಂದ ಮಾತಾಡಬೇಡ ಅಂತ ಸೂಕ್ಷ್ಮವಾಗಿ ನಮ್ಮ ಬೋಳೆ ಶಂಕರ ಹೇಳಿ ಕಳಿಸಿದ. ಆದರೆ ಒಳಗಿದ್ದ ಗರ್ವ ಸುಮ್ಮನೆ ಇರಂಗಿಲ್ಲ. ಅದು ಏನಾದರೂ ನಾವು ತಗೊಂಡು ಬಂದ್ವಿ ಅಂದ್ರೆ ಊರ್ ಮಂದಿಗೆ ಹೆಂಗ ತೋರಿಸ್ತೇವಿ, ಹಂಗ ಇವನ ಗರ್ವ ಎಲ್ಲಿಗೆ ತೋರ್ಸಾಕ್ ಬಂತು ಅಂದ್ರೆ ಬ್ರಹ್ಮಲೋಕ. ತಮ್ಮಪ್ಪ ಆ ಬ್ರಹ್ಮದೇವನ ಮುಂದೆ ಬಂದು ತೋರಿಸ್ತಾ ಇದ್ದಾನೆ. ಬ್ರಹ್ಮದೇವ ಚತುರ್ಮುಖನೇ, ವಾಣಿ ಹಿರಣ್ಯಾಭ್ಯಾಭ್ಯಾಯ ನಮಃ. ಕೇಳು ನನ್ನ ಮದನ ವಿಜಯದ ಕಥೆಯನ್ನ. ನಾನು ನಾರದ, ನಿನ್ನ ಮಗ ಮಾನಸ ಪುತ್ರ ಕಾಮನನ್ನ ಗೆದ್ದೆ. ಅವಾಗ ಬ್ರಹ್ಮ ಹೇಳಿದ, ಅಪ್ಪ ನಿನಗೆ ನಮಸ್ಕಾರ, ನನಗಿಂತ ದೊಡ್ಡ ಕೆಲಸ ಮಾಡಿದ್ದೀಯಾ. ಆದರೆ ಈ ವಿಷಯವನ್ನ ಯಾರ್ಯಾರಿಗೆ ಹೇಳಿ ಅಂದ.
ಶಿವನಿಗೆ ಹೇಳಿ ಬಂದೆ. ಶಿವನೇನಂದ, ಆಹ್ ಭಲೆ ನಾರದ ಅಂದ. ಸಂತೋಷ, ನಾನು ಭಲೆ ನಾರದ ಅಂತೀನಿ, ಇದನ್ನು ಒಯ್ದು ವಿಷ್ಣುವಿನ ಮುಂದೆ ಹೇಳಬೇಡ ಅಂದ. ಎಲ್ಲರೂ ಹಿಂಗ ಹೇಳ್ತಾರ. ಹೊರಗೆ ಬಂದು ಸತ್ಯಲೋಕ, ಬ್ರಹ್ಮನ ಲೋಕ ಸತ್ಯಲೋಕ, ಹೊರಗೆ ಬಂದವ ಅಂದ, ಯಾಕೆ ಹೇಳಬಾರ್ದಂತಾರ, ಅವನ ಮುಂದನೆ ಹೇಳಿ ಸಾಧಿಸ್ತೇನೆ ಅಂತಂದು ನೇರವಾಗಿ ವಿಷ್ಣುವಿನ ಲೋಕ ವೈಕುಂಠಕ್ಕೆ ಬಂದು ಹೇಳ್ತಾ ಇದ್ದಾನೆ. ಮೋಹನ ಮಾಧವ ಕಮಲ ನಯನ ಕಲುಷ ಹರಣ, ಕಮಲ ನಯನ ಕಲುಷ ಹರಣ, ಜಗದ ಕಾರಣ ಜಗದ ಕಾರಣ, ಕಾಮ ಮೋಹನ ಮಾಧವ ಶ್ರೀ ಹರೇ ಮೋಹನ ಮಾಧವ. ಶಂಖ ಚಕ್ರಧರ ಶಂಖ ಚಕ್ರ ಪೀತಾಂಬರಧಾರಿ ಮದನ ಜನಗಮನ ಮೋಹನ ಶೌರಿ, ಶಂಖ ಚಕ್ರ ಪೀತಾಂಬರಧಾರಿ ಮದನ ಜನಗಮನ ಮೋಹನ ಶೌರಿ, ಓಂಕಾರಾಂತರ ದಯ ವಿಹಾರಿ, ಓಂಕಾರಾಂತರ ದಯ ವಿಹಾರಿ, ನಮಾಮಿ ನಾರಾಯಣ ನಾರಾಯಣ ಮೋಹನ ಮಾಧವ ಮೋಹನ ಮಾಧವ ಶ್ರೀ ಹರೇ ಮೋಹನ ಮಾಧವ 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 ಮಾಧವ. ವೈಕುಂಠ ವಲ್ಲಭ ನಾರದ ನಾರದ ಚೆನ್ನಾಗಿದ್ದೀಯಾ? ಮನುಷ್ಯರಿಗೆ ನೀವು ಯಾರಾದ್ರೂ ಒಬ್ರಿಗೊಬ್ರು ಭೇಟಿ ಆದಾಗ ಏನಂತೀರಿ? ಆರಾಮ್ ಅಂತಿರ್ಲಿ, ಆರಾಮ್ 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 ಆ ಪ್ಲಸ್ ರಾಮ. ರಾಮ ಅಂದ್ರೆ ಆತ್ಮ. ಆತ್ಮಭಾವದಲ್ಲಿದ್ದೀರೋ ಇಲ್ಲವೋ ಅಂತ ಕೇಳಿದಂಗ ಏನ್ ನಿಮ್ಮೊಳಗ ಅದೀರೋ ಅಂದಂಗ. ಇನ್ನೊಂದು ಶಬ್ದದ ಆರೋಗ್ಯ, ಆರೋಗ್ಯ ಆರೋಗ್ಯದಲ್ಲಿ ಕಂಬ ಬಿಟ್ಕೊಂಡ್ರು 6 ಪ್ಲಸ್ ಯೋಗ್ಯ. ಎಷ್ಟು ಯೋಗ್ಯ? ಯಾವ್ಯಾವ? ಅಲ್ಲ ಹುಡುಗ ಹೇಳ ನಮ್ ಚಪ್ಪಾಳೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ನಿಮ್ಮ ಕೈಯೊಳಗದಾವೋ, ಯೋಗ್ಯದಾವೋ, ಅಯೋಗ್ಯ ಆಗ್ಯಾವೋ. ಅಯೋಗ್ಯ ಅಂದ್ರ ಮಾಡದ ಮಾಡ್ತಾವೋ, ಮಾಡ್ಲಾರ್ದು ಮಾಡ್ತಾವೋ. ಮತ್ತೊಂದಕ್ಕೆ ಎಳಸದಂತೆ, ಸುತ್ತಿ ಸುಳಿದು ನೋಡದಂತೆ ಕುರುಡನ್ನ ಮಾಡು. ಮತ್ತೊಂದ ಕೇಳದಂತೆ, ಇನ್ನೊಂದು ಬ್ಯಾರೆದು ನಿನಗ್ ಸಂಬಂಧ ಇರ್ಲಾರ್ದು ಕೇಳದಂತೆ ಕಿವುಡನ್ನ ಮಾಡು. ಹಿಂಗ ಅಣ್ಣ ಬಸವಣ್ಣವರು ಕೇಳಿದ್ದಾರೆ. ಎದ್ದು ಹೋಗ್ಲಾರ್ದಂಗ ಕುಂಡನನ್ನ ಮಾಡು, ಸುತ್ತಿ ಸುಳಿದು ನೋಡಲಾರ್ದಂಗ ಕುರುಡನ್ನ ಮಾಡು, ಎತ್ತಾಗಿಂದು ಕೇಳಲಾರ್ದಂಗ. ಹಂಗಂದ್ರೆ ಹಿಂಗೇನು ಅಂದರೆ, ಇನ್ನೊಬ್ಬ ಹೆಣ್ಣಿನ ನಮಗೆ ಸಂಬಂಧವಿಲ್ಲದ ಪರಸ್ತ್ರೀಯ ಬಳೆಯ ಝಣತ್ಕಾರದ ಝೇಂಕಾರವನ್ನ, ಜಣ ಜಣ ಅನ್ನುವುದನ್ನ ನಿನ್ನ ಕಿವಿ ಕೇಳಬಾರದು, ಕೇಳಿದರೆ ಕೆಟ್ಟೆ. ನಿನ್ನ ಕಣ್ಣು ನಿನ್ನದನ್ನೇ ನೋಡುವುದನ್ನು ಬಿಟ್ಟು ಅನ್ಯದ್ದನ್ನು ನೋಡಿದರೆ, ಪರಸ್ತ್ರೀಯನ್ನು ನೋಡಿದರೆ ಕೆಟ್ಟೆ. ನಿನ್ನ ಮನ ದೇವನನ್ನು ನೆನೆಯೋದ ಬಿಟ್ಟು ಮತ್ತೊಂದನ್ನ ನೆನೆದರೆ, ಬೇಡವಾದ ವಿಷಯ ಲಂಪಟನಾದರೆ, ನಿನ್ನ ಮನಸ್ಸು ಹಂಗ ಬೇರೆಯ ವಿಷಯವನ್ನು, ಪರಸ್ತ್ರೀಯನ್ನು
ಪರಧನವನ್ನು ಪರವಧುವನ್ನು ನೆನೆಸುತ್ತಿದ್ದರೆ ಅಯೋಗ್ಯನಾದೆ. ಅದಕ್ಕೆ 6 ಯೋಗ್ಯವಾಗಿರಬೇಕು. ಕಾಮ ಯೋಗ್ಯವಾಗಿರಬೇಕು, ಕ್ರೋಧ ಯೋಗ್ಯವಾಗಿರಬೇಕು, ಲೋಭ ಯೋಗ್ಯವಾಗಿರಬೇಕು, ಮೋಹ ಯೋಗ್ಯವಾಗಿರಬೇಕು. ಇನ್ನೊಬ್ಬರು ಬೆನ್ನತ್ತಿದ್ರೆ ಏನಾಕತ್ತಂದ್ರ, ಒಬ್ಬ ಆಯಿ ರೊಟ್ಟಿ ಮಾಡಿಟ್ಟು ಬಟ್ಟಿ ಒಗೆಯೋದಕ್ಕೆ ಹೊಳೆಗೆ ಹೋಗಿದ್ಲು. ಮನೆಯೊಳಗ ರೊಟ್ಟಿ ಪುಟ್ಟಿ ತುಂಬ ಇದ್ದು ಆ ಬಕ್ರಿ ನೋಡಿದ ಒಂದು ನಾಯಿ, ಹೊರಗಿರುವ ನಾಯಿ ಓಡಿ ಬಂದು ಬಾಯಾಗ ಒಂದು ರೊಟ್ಟಿ ಇಟ್ಕೊಂಡು ಕಳುವು ಮಾಡಿ ಹೊರಗೆ ತಂದು ಓಡಾಕತ್ತು. ಆ ಆಯಿ ಇಟ್ಟ ರೊಟ್ಟಿಯನ್ನ ತಿನ್ನಬೇಕು, ಇದು ನೀಡಲಾರ್ದ ಕಸುದು ತಿನ್ನಬೇಕೆನ್ನುವ ಕಾಮ ಬಾಯಾಗ ಇಟ್ಕೊಂಡು ಬಂತು. ಅದನ್ನ ನೋಡಿ ಇನ್ನೊಂದು ನಾಯಿ ಒಣೆಂದು ಅಂತು. ಅವಾಗ ಅಂತಿದು ಕಣ್ಣು ಕಿಸಿತು. ಕ್ರೋಧ, ಕಾಮ, ಕ್ರೋಧ, ಮೋಹ ಮುಂದಕತ್ತೋತು. ಅದಕ್ಕೆ ಹೆಂಗ್ ಹೊಡಿಸಿದ್ ನೋಡು, ಇದಿಷ್ಟು ನಂದ ವ್ಯಾಮೋಹ ಪ್ರಾಪ್ತಿ ಆಯ್ತು. ಆಮೇಲೆ ಮೋಹ, ಮುಂದಿಂದು ಕಾಮ, ಕ್ರೋಧ, ಲೋಭ. ಲೋಭ ಗುಣ ಹೆಂಗಿತ್ತು ಅಂದ್ರ ಅದಕ್ಕೆ ಕೊಡಬಾರದು ಅನ್ನೋದು ಬಂತು. ಮೋಹ ಅದ್ರ ಮೇಲೆ ಪ್ರೀತಿ ಹೆಚ್ಚಾತು. ಕಾಮ, ಕ್ರೋಧ, ಲೋಭ, ಮೋಹ ಅರ್ಥ, ಇದನ್ನ ಯಾರಿಗೂ ಕೊಡಬಾರದು. ಎಷ್ಟು ರೊಟ್ಟಿ ನನ್ನ ಹತ್ರದ ಅಂತ ಸೊಕ್ಕಿನಿಂದ ಹೊಳೆದಂಡಿಗೆ ಬಂತು. ಹೊಳೆದಂಡಿಗೆ ಬಂದು ನೇರಾಗ ನಿಂತು ನೋಡಿತು. ತನ್ನ ಮುಖವೇ ನೀರಿನಲ್ಲಿ ಕಾಣಿಸಿತು. ಕಾಣಿಸಿದಾಗ ಇನ್ನೊಂದು ನಾಯಿ ನನಗ್ ಬೆನ್ನತ್ತೈತಲ್ಲ ಅಂತ ತನ್ನ ಮುಸುಡಿ ತಾನೇ ನೋಡಿ ಬೌ ಒಂದು ಬಿಡ್ತು, ಒದರಾಕೋತು. ರೊಟ್ಟಿ ಎಲ್ಲಿತ್ತು? ಬಾಯಾನ ರೊಟ್ಟಿ ನೀರಾಗ ಜಾರಿ ಬಿತ್ತು. ನನ್ನದಲ್ಲದನ್ನು ಮಾಡಿದರೆ ನಾವು ಕೆಡುತ್ತೇವೆ. ಅದಕ್ಕ ನಾರದನ ಹಾವಭಾವ ವಿಲಾಸ ವೈಭವ ನೋಡಿ ನಾರಾಯಣ ಕೇಳಿದ, ಓಹ್ ನಾರದ, 6 ಯೋಗ್ಯವೇ? ಯೋಗ್ಯವೇ ಪ್ರಭು. ನಾನೆಂದರೇನು? ಏನು ನಾರದ? ಏನೆಂದರೆ ಶಿವನನ್ನು ಕುರಿತು ತಪವನ್ನಾಚರಿಸಿ ಹೇಮಕೂಟದಲ್ಲಿ ತಪವನ್ನ ನಾವು ಮಾಡುವಾಗ ಮದನ ಕಾಮ ಬಂದು ಬಿಲ್ಲನ ಬಾಣಗಳಿನಿಂದ ನನ್ನ ಹೊಡೆದರು. ಪಂಚ ಬಾಣಗಳಿಗೂ ನನ್ನ ಮನವು ಕೊಂಚವೂ ಸೂಲಲಿಲ್ಲ. ನಾನು ದಿಟ್ಟನಾಗಿ ಗೆದ್ದೆ ಕಾಮನನ್ನು. ಗೆದ್ದೆ 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 ಅಂದಾಗ ಬಲೆ 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 ನಾರದ, ಚೆನ್ನಾಗಾಯ್ತು ಪಾಪ, ನಿನ್ನಂಥವ್ರು ಬೇಕು ಜಗತ್ತಿಗೆ ಅಂತಂದಾಗ ಇವನಲ್ಲಿ ಇರುವ ಈ ಮಾಯೆ ಮೋಹದಿಂದ ಮಿಶ್ರಿತವಾದ ಅಹಂಕಾರವನ್ನ ಮನಸಾರೆ ಖಂಡಿಸಬೇಕು ಅಂತ ವಿಷ್ಣು ತನ್ನ ಮಾಯೆಯನ್ನ ಶಿವನಿಗೆ ಬೇಡಿಕೊಂಡು, ಅಮಾ ಪಾರ್ವತಿ ನಿನ್ನ ಮಾಯೆಯನ್ನು ಕೊಡು ಅಂತಂದ. ಆಗ ಹಿಮವತ್ ನಗರದ ಸಮೀಪದಲ್ಲಿಯೇ ಒಂದು ಅಮೃತಪುರಿ ಎಂಬುವ ನಗರವನ್ನು ಸೃಷ್ಟಿ ಮಾಡಿದ ವಿಷ್ಣು. ಗುರುವಿಗೆ ಬಂದ ಗರ್ವವ ಕಳೆಯುವುದಕ್ಕಾಗಿ, ನಾರದನಿಗೆ ಬಂದ ಸೊಕ್ಕ ಮುರಿಯುವುದಕ್ಕಾಗಿ ಎಲ್ಲಿ ಮಾಡಿದ? ಹೇಮಕೂಟದ ಸಮೀಪವೇ ಒಂದು ಸುಂದರ ನಗರವನ್ನು ನಿರ್ಮಿಸಿದ. ಅಮೃತಪುರಿ ಅಂತ ಅದಕ್ಕೆ ಹೆಸರಿಟ್ಟ. ಅದನ್ನಾಳುವ ರಾಜ ಅಂಬರೀಷ. ಅವನ ಹೆಂಡತಿ ಸುದತಿಯಾದ ಸರ್ವಮಂಗಳೆ. ಅವರಿಬ್ಬರಿಗೂ ಹುಟ್ಟಿದ ಏಕೈಕ ಕನ್ಯೆ ಮಹಾಲಕ್ಷ್ಮಿಯೇ ಶ್ರೀಮತಿ ಎಂಬ ಹೆಸರಿನಿಂದ ಹುಟ್ಟಿದಳು. ಆಗ ಎಲ್ಲೆಲ್ಲಿಯೂ ಸುದ್ದಿ, ಮಾಯಾನಗರಿ, ಸೃಷ್ಟಿಯೇ ಮಾಯಾ. ಮಾಯೆಯಿಂದ ಸೃಷ್ಟಿಸಿದ ಈ ವಿಷ್ಣು ಆಟವನ್ನು ನಡೆಸ್ತಾ ಇದ್ದಾನೆ. ಆಗ ಈ ಕಾಮನನ್ನ ಗೆದ್ದವನು ನೀನಷ್ಟೇ ಅಲ್ಲವೋ ಮಿತ್ರ, ನಾನು ಗೆದ್ದಿದ್ದೇನೆ ಅಂತ ಪರ್ವತನೆಂಬುವ ಮಹರ್ಷಿ, ಇನ್ನೊಬ್ಬ ಋಷಿ ಪರ್ವತ, ಅವನಿಗೂ ಕೂಡ ಮಾಯೆಯು ಆವರಣವಾಗ್ತಾ ಇದೆ. ಇಬ್ಬರಿಗೂ ಆವರಣವಾತು. ಆಗ ನಾರದ ಮತ್ತು ಪರ್ವತ ಇಬ್ಬರು ಭೂಲೋಕಕ್ಕೆ ಬಂದಾಗ ಭೂಲೋಕದಲ್ಲಿ ಏನು ನಡೆದಿತ್ತು? ಈ ಮಾಯಾನಗರಿ ಏನು ಸೃಷ್ಟಿಯಾಗಿತ್ತು. ಅಲ್ಲಿಂದ ಡಂಗುರ ಸಾರ್ತಾ ಇದ್ರು.
ಕೇಳಿರಯ್ಯ ಕೇಳಿರಿ, ರಾಜಕುಮಾರಿ ಶ್ರೀಮತಿಯ ಸ್ವಯಂವರವಿರುವುದು, ಯಾರಾದರೂ ಭಾಗವಹಿಸಬಹುದು. ಹಾರ ಯಾರ ಕೊರಳಿಗೆ ಬೀಳುವುದೋ ಅವರೇ ಲಗ್ನವಾಗುವರು. ಆಗ ಪರ್ವತ ನಾನು ಹೋಗುವೆ ಅಂತವನು ಸರದ. ಅವನು ಇವನ್ ಜೊತೆ ಇದ್ರೆ ತನ್ನ ಕೆಲಸ ಆಗೋದಿಲ್ಲ ಅಂತ ಮಾತ್ಸರ್ಯದಿಂದ ವೈಕುಂಠಕ್ಕೆ ಹೋಗಿ ಕೇಳಿದ, ಪ್ರಭು ನಿನ್ನಲ್ಲಿ ನಾನು ಎಷ್ಟು ದಿವಸ ಆದ್ರೂ ಏನೂ ಕೇಳೇ ಇಲ್ಲ, ಅದಕ್ಕೆ ಒಂದು ಮಾತು ನಿನ್ನಲ್ಲಿ ವರವನ್ನು ಕೇಳ್ತಾ ಇದ್ದೇನೆ, ನೀನು ಇಲ್ಲ ಅನ್ನಬಾರದು, ಕೊಡು ಅಂದ. ಕೊಡ್ತೇನೆ, ವರ ಕೊಡ್ತೇನೆ, ಕೇಳು. ಏನಿಲ್ಲ, ಒಂದು ದಿವಸ ನೀ ಎಷ್ಟು ಚಂದದಿಯಲ್ಲ, ವಿಷ್ಣು ಎಷ್ಟು ಚಂದದಾನಿಲ್ಲ, ನಿನ್ನ ರೂಪವನ್ನ ನನಗೆ ಕೊಡು ಅಂದ. ಯಾಕೋ ಮಾರಾಯ ಅಂದ. ಯಾಕೆ ಇಲ್ಲ, ಭೂಲೋಕದೊಳಗೊಂದು ಸ್ವಯಂವರ ನಡೆದದ. ಸ್ವಯಂವರ ಅಂದ್ರ ಆ ಕನ್ಯೆ ಯಾರಿಗೆ ಬಂದು ಹಾರ ಹಾಕ್ತೈತಿ, ಹುಡುಗ ನನಗೆ ಹಾಕ್ತೈತಿ, ನಮ್ದು ಯಾರಿಗೆ ಬಂದು ಹಾಕ್ತೈತಿ ಕನ್ಯಾ ಹಾರ ಅವರೇ ಪತಿ ಅಂತ. ಅದಕ್ಕೆ ಸ್ವಯಂವರ, ಆಕೆನೇ ಆರಿಸೋದಕ್ಕೆ ಸ್ವಯಂವರ ಅಂತ. ದೇವರ ನಿಮಗಲ್ಲ ಮತ್ತು ಸ್ವಯಂವರ ಪದ್ಧತಿ ಹಂಗಿತ್ತು ಅವಾಗ. ಅಲ್ಲಿ ಹೋಗ್ತೀನಿ ಅಂತ ನೀವ ವರ ಪಡ್ಕೊಂಡು ಬಂದ. ವಿಷ್ಣು ಒಳಗನಗಾಕತ್ತಿದ್ದ, ಮಗನೇ ನಿನಗೂ ಶಾಸ್ತಿ ಆಗ್ತದೆ ಹೋಗುವಂತ. ನಾರದರಿಗೆ ಸುದ್ದಿ ಬಂತು. ಅಪರೂಪದ ಚೆಲುವೆ, ಸುಂದರಿಯು, ಬಹುಮುಖ ಪ್ರತಿಭೆಯುಳ್ಳವರು. ನೀರು ಕುಡಿದರೆ ಕುಡಿದ ನೀರು ಹೊರಗೆಷ್ಟು ತಿಳಿ ಕಾಣುವುದೋ ಗಂಟಲಲ್ಲಿಯೂ ಕಾಣಿಸುವುದು, ಅಷ್ಟು ತಿಳಿಯಾದ ರೂಪ. ಬೆಳದಿಂಗಳಿಂದ ಬೊಂಬೆಯ ಮಾಡಿದನೇ ಬ್ರಹ್ಮ. ಬಾಳೆಯ ದಿಂಡಿನಂತೆ ಆಕೆಯ ತೊಡೆಗಳು, ನಿತುಂಬವು, ಜಗನವು, ಕಟೆಯು, ಸುಂದರ ಮುಖವು. ಇದನ್ನ ನೋಡಿ ಇಷ್ಟೆಲ್ಲ ಇಂಥದೈತ್ರಿ ನಮ್ಮ ಕನ್ಯೆ ಅಂತ ಅವ ಹೇಳಿದ. ಡಂಗ್ರ ಹೊಡೆಯವ ನಾರದಾಗ. ಅವ ಅಂದ, ನಾನು ಚಲೋ ಆಗಿ ಒಂದು ಲಗ್ನ ಮಾಡ್ಕೊಂಡ್ಬಿಡ್ಬೇಕಲ್ಲ ಅಂದ. ಇಟತ್ತನ ಏನ್ ಮಾಡಿದ್ದ, ಕಾಮನನ್ನ ಗೆದ್ದೆ ಅಂತ ಹೋಗಿದ್ನಲ್ಲ. ಈಗ ವಿಷ್ಣುವಿನ ಹತ್ರ ಬಂದ, ಪ್ರಭು ಬಾ ನಾರದ, ಏನಿಲ್ಲ, ನಾನು ಒಮ್ಮೆ ಸ್ವಯಂವರವು ಹೇಗಿರುವುದು ಎಂದು ನೋಡಬೇಕೆಂದು ಭಾವಿಸಿರುವೆ. ಲಕ್ಷ್ಮೀದೇವಿ ಕೇಳಿದಳು, ಪ್ರಭು ಸ್ವಯಂವರಕ್ಕೆ ನಾರದ ಮಹರ್ಷಿಗಳು ಹೋಗಬೇಕಾಗಿರಬಹುದೇನೋ ಅಂತ ನನ್ನ ಕೆಣಿಕೆ. ಲಕ್ಷ್ಮಿ, ಹೋದರೆ ತಪ್ಪೇನು? ಹಾ ಪ್ರಭು, ಮಾಡಿಕೊಂಡರೂ ತಪ್ಪಿಲ್ಲವು ಅಂತ ಲಕ್ಷ್ಮಿ ಹೇಳಿದ. ಹೌದು ಅಮ್ಮ, ನೀ ಸುಮ್ಮನೆರು. ವಿಷ್ಣುವೆ, ನಿನ್ನ ಈ ಸುಂದರ ರೂಪವನ್ನ ನನಗೊಮ್ಮೆ ದಯಪಾಲಿಸು. ಒಂದು ದಿವಸದ ಪೂರ್ತಿಯಾಕ ಬಾಡಿಗೆ ನಿನ್ನ ರೂಪವನ್ನ ನನಗೆ ಕೊಡು ಅಂದಾಗ ತಥಾಸ್ತು ಅಂದ. ಒಮ್ಮೆ ನೋಡಿದ ವಿಷ್ಣು ತಾಳ ತಂಬೂರಿ ಮಾಯಾತ್ ವೈಕುಂಠವಲ್ಲವನ ಹಂಗೆ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಗದಾ ಪದ್ಮ ಶಂಖ ಚಕ್ರಹಸ್ತನಾಗಿ ನಾರದನು ಕೂಡ ಅಂಬರೀಷನ ಪಟ್ಟಣಕ್ಕೆ, ಯಾವೂರಿಗೆ ಆಗಮಿಸಿ ರಾಜ ಮಹಾರಾಜ ಚಕ್ರವರ್ತಿಗಳು, ಸುರರು, ಯಕ್ಷರು, ಗಂಧರ್ವರು, ನಾಗರು, ಕಿನ್ನರರು, ಕೆಂಪುರುಷರು ಎಲ್ಲರೂ ಸಾಲುಗಟ್ಟಿ ಕೂತಿದ್ದಾರೆ. ವೈಜಯಂತಿ ಮಾಲೆಯನ್ನ ಕೈಯಲ್ಲಿ ಹಿಡಿದುಕೊಂಡು ಕನ್ಯೆ. ಇದನ್ನ ನೋಡಲು ಶಿವ ಕೈಲಾಸದಿಂದ ಗಣಗಳು, ಶಿವ ಗಣಗಳು ಅವರು ಕೂಡ ಬಂದಿದ್ದಾರೆ. ಅವರು ಮಾಡ್ಕೊಳ್ಳೋರೇನಲ್ಲ, ಹೆಂಗಿರ್ತೈತಂತ ನೋಡಾಕ್ ಬಂದವರು. ಅವ್ರು ಇಬ್ರು ಎಲ್ಲಿದ್ರಂದ್ರ ಈ ಪರ್ವತ ನಾರದ ಇಬ್ರು ಕುಂತಿದ್ರಲ್ಲ ಅಲ್ಲೇ ಕುಂತಿದ್ರು. ಈ ಶ್ರೀಮತಿ ಲಕ್ಷ್ಮಿಯ ಸಾಕ್ಷಾತ್ ಅವತಾರ ಹಾರ ಹಿಡ್ಕೊಂಡು ಬಂದ್ಲಿಂಗ. ಆಹಾ ಆಹಾ ಆಹಾ, ಏನು ಚಂದ, ಏನು ಆನಂದ, ಏನು ರೂಪ ಅನ್ಕೊಂತ ಇದ್ದಾಗ ಹಿಂಗ್ ನೋಡಿಲ್ಲ. ಹಿಂಗ ನಾರದಾಗ ಹಿಂಗ್ ನೋಡಿಲ್ಲ. ಒಮ್ಮೆ ಅಂತ ಮುಂದಕ್ಕೆ ಹೋದ. ಮುಂದಲ್ಲಿ ಇನ್ನೊಂದು ಪಾಳೆ ಇರ್ತಲ್ಲ, ಯಾರದು? ಪರ್ವತ ಮಹರ್ಷಿ. ಅದಕ್ಕೆ ನೋಡಿಲ್ಲ, ಎಲ್ಲಿ ಸಿಗ್ಲಿಲ್ಲ ಜಾಗ.
ಅಂತಂದು ಮುಂದಕ್ಕೆ ಹೋಗ್ಬಿಟ್ರು ಹಾರ ತಗೊಂಡು. ಆಗ ಇಲ್ಲಿ ಇಬ್ರು ಹಿಂದೆ ನಿಂತಿದ್ರಲ್ಲ ಶಿವಗಣಗಳು, ಅವ್ರಂದ್ರು ಮೂರ್ಖರೇ, ಯಾರು ಹೇಳ್ಯಾರ ನಿಮಗ ನೀನು ಕೋತಿ ಕಂಡಂಗ ಕಾಣಕತ್ತೀವಿ, ಅದು ಕರಡಿ ಕಂಡಂಗ ಕಾಣಕತ್ತೈತಿ, ನಿಮ್ಮ ಮುಖವನ್ನ ನೋಡ್ರಿ ಒಮ್ಮೆ ಅಂತ ಅನ್ನೋದ್ರೊಳಗ ಇದ್ರು. ಅಂದ ನಾರದ. ಅವು ಸುಮ್ಮನೆ ನಿಂತು ಯಾವಾಗ ಹೇಳ್ಬೇಕು ಇವ್ರಿಗೆ ಅಂತ ಅವ್ರಿಗೆ ತವಕ. ಈ ಮುಂದಕ್ಕೆ ಹೋಗಿ ಆಕೆ ಲಕ್ಷ್ಮಿ ಶ್ರೀಮತಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಹೇ ಪರಮಾತ್ಮ, ನನ್ನನ್ನ ಇಂತಹ ಕಷ್ಟಕ್ಕೆ ಏಕೆ ಸಿಲುಕಿಸಿದೆ? ನಿನ್ನ ಮಾಯೆಯಲ್ಲಿ ನಾನೇ ಪಾತ್ರವಾಗಬೇಕಾಗಿದ್ದೆ. ಗದಾ ಪದ್ಮಹಸ್ತ ನೀಲಮೇಘ ಶ್ಯಾಮ ನಿರಂಜನ ಶಿವನ ಸಖಾ ಪರಿಪಾಲಿಸು ಈ ದುಃಖ ಪರಿಯೋ ಪ್ರಭು ನಾರಾಯಣ. ಇಷ್ಟ ಪ್ರಾರ್ಥನೆ ಮಾಡಿದ ತಕ್ಷಣವೇ ಅಂತರಿಕ್ಷದಿಂದ ಹಾರಿ ಬಂದ ಶ್ರೀಮನ್ ಮಹಾವಿಷ್ಣು ಎಲ್ಲರೂ ನೋಡುತ್ತಿದ್ದಂತೆಯೇ ಎದರಿಗೆ ಬಂದು ನಿಂತ. ಆ ಮಾಲೆಯನ್ನ, ವೈಜಯಂತಿ ಮಾಲೆಯನ್ನ ವಿಷ್ಣುವಿನ ಕೊರಳಿಗೆ ಹಾಕಿ ಯೋಗ ಮಾಯೆಯಾದ ಆ ರೂಪ ಶ್ರೀಮತಿ ಅವನಿಂದಲೇ ಹೋದಾಗ, ನಿಲ್ಲು, ವಿಷ್ಣುವೇ ಮೋಸ ಮಾಡಿ ನಮಗೆ ಮದುವೆಯಾಗಬೇಕೆಂದು ಬಂದ ನಮಗೆ ನಮ್ಮ ಕನ್ಯೆಯನ್ನ ಅಪಹರಿಸಿ ಹೋದ ಲಗ್ನವಾದ ನಿನಗೆ ನಿನ್ನ ಒಂದು ಅವತಾರದಲ್ಲಿ ನಿನ್ನ ಹೆಂಡತಿಯನ್ನು ಬೇರೆಯವರು ಹೊತ್ತುಕೊಂಡು ಹೋಗಲಿ ಅಂತ ಶಾಪವನ್ನ ಕೊಟ್ಟರು. ಆಗ ಧನ್ಯಸ್ ಆಗು ಹೋಗುಗಳಿಗೆ ಎಲ್ಲದಕ್ಕೂ ಒಡೆಯ ಶಿವನಿರುವಾಗ ನಾನೇಕೆ ಚಿಂತೆ ಮಾಡಲಿ ಎಂದು ಈ ಮುಂದಿನ ಅವತಾರ ಯಾವುದು ಅಂದ್ರೆ ಈ ಶ್ರೀಮನ್ನಾರಾಯಣ 10 ಅವತಾರ ಎತ್ತಿದಾಗ ಶ್ರೀರಾಮನಾದಾಗ ಸೀತೆಯನ್ನ ರಾವಣ ಹೊತ್ತುಕೊಂಡು ಹೋಗು ಪ್ರಸಂಗ ನೀವು ಕೇಳಿದ್ದುಂಟು. ಆ ಶಾಪ ಸತ್ಯವಾಗುತ್ತೆ. ಇಲ್ಲಿ ಇವರಿಬ್ರು ನಿಂತ್ರಲ್ಲ, ನೋಡಿ ಹ್ಯಾಂಗದ ನಿಮ್ಮ ಮುಖ ಕನ್ನಡಿಯಲ್ಲಿ ನೋಡಿಕೊಳ್ಳಿ. ದರ್ಪಣಶಃ ಮುಖ, ದರ್ಪಣದೊಳಗೆ ಒಂದು ನಿಮ್ಮ ಮುಖ ಸಿಗಿಸಿ ನೋಡ್ರಿ. ಒಂದು ಕೋತಿ, ಒಂದು ಕರಡಿ, ಇವ್ ಎರಡಕ್ಕೂ ಯಾರು ಮಾಡ್ಕೋತಾರ ಏನಂದ್ರಿ? ಸತ್ಯ ರೀ, ನಿಮ್ಮ ಮುಖ ನೋಡ್ಕೊಳ್ರಿ ಅಂದಾಗ ಹರಿಯುವ ನದಿ ತೀರಕ್ಕೆ ಒಂದು ಮುಖವನ್ನ ಬಾಗಿ ನೋಡಿದಾಗ ಅವರನ್ನು ಹಿಡ್ಕೊಂಡ ಬಂದಿದ್ರು ಅವರು ನಾರದ ಮತ್ತು ಪರ್ವತ. ಎಲ್ಲವೂ ಮೂರ್ಖರೇ, ನಮಗೆ ಕೋತಿ, ನಮಗೆ ಕರಡಿಯಿಂದ ನಿಮ್ಮನ್ನ ಕೋತಿಗಳಾಗಿಯೇ ನಮ್ಮ ಜೊತೆ ಹುಟ್ಟಿರಿ. ಆಗ ಶ್ರೀಮನ್ನಾರಾಯಣ ಅವತಾರವನ್ನೇ ಏನು ತೊಟ್ಟು ಬಂದಿದ್ದಾನಲ್ಲ, ರಾಮಾವತಾರದಲ್ಲಿ ಜಾಂಬವಂತನೆಂಬ ಕರಡಿಯಾಗಿ ನೀತಿವಂತ ಹನುಮಂತನಾಗಿ ಹುಟ್ಟಿ ಜಗವ ರಕ್ಷಿಸಿ ಅಂತ ವರವನ್ನ ಎತ್ತರು. ಆಗ ನಾರದನಿಗೆ, ಹೇ ಪರಮಾತ್ಮ, ಮನಕೆ ಮಣ್ಣ ತೋರಿದೆ, ನೆನೆವಾ ಮನಕೆ ಮಣ್ಣ ತೋರಿದೆ, ನೆನೆವಾ ಮನಕೆ ಹೊನ್ನ ತೋರಿದೆ, ನೆನೆವಾ ಮನಕೆ ನಿನ್ನ ನೆನೆವಾ ಮನಕೆ ಮಣ್ಣ ತೋರಿದೆ. ನೆನೆವಾ ಮನಕೆ
ನಿನ್ನ ನೆನೆವಾ ಮನಕ್ಕೆ ಮಣ್ಣ ತೋರಿದೆ ಮಣ್ಣ ತೋರಿದೆ ನೆನೆವಾ ಮನಕ್ಕೆ ಮಣ್ಣ ತೋರಿದೆ. ನೆನೆವಾ ಮನಕ್ಕೆ ಹೊನ್ನ ತೋರಿದೆ ನೆನೆವಾ ಮನಕ್ಕೆ ಹೆಣ್ಣ ತೋರಿದೆ. ನೆನೆವಾ ಮನಕ್ಕೆ ಮಣ್ಣ ತೋರಿದೆ ನೆನೆವಾ ಮನಕ್ಕೆ ಮಣ್ಣ ತೋರಿದೆ. ನಿನ್ನ ನೆನೆವಾ ಮನವ ತೋರಿಸಯ್ಯ ಅಮರಗುಂಡ ಅಮರಗುಂಡದ ಜನ ಮಲ್ಲಿಕಾರ್ಜುನ ಅಮರಗುಂಡದ ಜನ ಮಲ್ಲಿಕಾರ್ಜುನ ನೆನೆವಾ ಮನಗೆ ಮಣ್ಣ ತೋರಿದೆ ನೆನೆವಾ ಮನಗೆ ಮಣ್ಣ ತೋರಿದೆ. ನೆನೆವಾ ಮನಕ್ಕೆ ಹೆಣ್ಣ ತೋರಿದೆ ಹೆಣ್ಣ ತೋರಿದೆ ಮಣ್ಣ ತೋರಿದೆ ಬಣ್ಣ ತೋರಿದೆ ನೆನೆವಾ ಮನಕ್ಕೆ ನಿನ್ನ ನೆನೆವಾ ಮನಕ್ಕೆ ಹೆಣ್ಣ ತೋರಿದೆ ಹೆಣ್ಣ ತೋರಿದೆ. ಹೇ ಪರಮಾತ್ಮ ಶಿವ ಶಿವ ಶಂಕರ ವೇದ ಪುರುಷ ನಿತ್ಯ ನಿರಂಜನ ನಿರ್ಮಾಯ ಪ್ರಭುವೇ ಗುರುವೇ ಶಂಕರನೇ ಶಿವನೇ, ನನಗೆ ಏಕೆ ಹೀಗೆ ಮಾಡಿದೆ? ನಿನ್ನ ನೆನೆದು ಆನಂದದಲ್ಲಿ ಇರುವ ನನಗೆ ಅಹಂಕಾರವನ್ನು ಏಕೆ ಕೊಟ್ಟೆ? ಮಾಯೆಯನ್ನು ಏಕೆ ಆವರಣಗೊಳಿಸಿದೆ? ದುರ್ಜೇಜ್ಞೇಯ ದುರ್ಜೇಯ ಶಾಂಭವೇ ಮಾಯಾ ಸರ್ವೇಷಾಂ ಪ್ರಾಣಿನಾಮಿಹ ಭಕ್ತಂ ವಿನಾರ್ಪಿತಾತ್ಮಾನಂ ತಯಾ ಸಮೋಹೃತೆ ಜಗತ್. ಹೇ ಶಂಕರ, ನಿನ್ನ ಮಾಯೆಯಲ್ಲಿ ಇರುವ ನಾವುಗಳು ಅನ್ಯ ಕಡೆಗೆ ಹೋಗಬಾರದು ನನ್ನ ಮನವು ಎಂದರೆ ನಿನ್ನ ನೆನೆಯುವಂತೆ ಎಡು, ನಿನ್ನ ಮರೆಯಲಾರದಂಗೆಡು. ವದನದಲ್ಲಿ ಓಂ ನಮಃ ಶಿವಾಯವೆಂದುಂಡಿಸು, ಹೃದಯದಲ್ಲಿ ಓಂ ನಮಃ ಶಿವಾಯವೆಂದು ಬರೆ. ಅದನ್ನು ಮರೆಯಲಾರದಂಗ ಜಂಗು ಕಟ್ಟಿದ ಜಗದ ಜಂಗಮನಾದ ನೀನು ನಿನ್ನ ಜಂಗುನ ಆ ಗೆಂಚೆಯು ಜಂಗುವು ನನ್ನ ಎದೆಯನ್ನ ಒತ್ತಿ ನೆನಪಿಸಲಿ ನಿನ್ನಲ್ಲಿ ನಾನಿದ್ದೇನೆ ಎಂದು. ಪರಮಾತ್ಮ ಕ್ಷಮಿಸು ಭಗವಾನ್ ಶಂಕರನೇ ಅಂತ ಯಾವ ಪರಮಾತ್ಮನಲ್ಲಿ ಬಂದು ನಾರದನು ಭಕ್ತಿಯಿಂದ ಬೇಡ್ತಾ ಇರುವಾಗ, ನಾರದ ಅಜ್ಞಾನವಶಾತ್ ಈ ಎಲ್ಲ ಗುಣಗಳು ಬರುತ್ತೆ ಮನುಷ್ಯನಿಗೆ.
ದೇವತೆಗಳಿಗೆ, ನರರಿಗೆ, ನಾಗರಿಗೆ, ಯಕ್ಷರಿಗೆ, ಗಂಧರ್ವರಿಗೆ, ಕಿಂಪುರುಷರಿಗೆ ಯಾರಿಗೂ ಬಿಡುವುದಿಲ್ಲ ಮಾಯೆ. ಬೆಳೆಯ ಬಟ್ಟೆಗಳನ್ನು ತೊಟ್ಟು ಎಷ್ಟು ನಾಜೂಕಿನಿಂದ ಅಡುಗೆ ಮನೆಯಲ್ಲಿ ತಿರುಗಾಡಿದರೆ ಎತ್ತ ಕಡೆ ಒಂದು ಕಡೆಯಾದರೂ ಮಸಿ ಹತ್ತೋದೆ. ಹಾಗೆ ಜಗವೆಂಬ ಈ ಮಾಯೆ ತುಂಬಿದ ಪ್ರಪಂಚದಲ್ಲಿ ತಿರುಗುವಾಗ ಎಷ್ಟು ನಾಜೂಕಿದ್ದರೂ ಕಡಿಮೆ. ನೋಡು ನಾರದ, ನಿನ್ನಲ್ಲಿ ಈ ಮಾಯೆ ಎಂದೂ ಸುಳಿಯದಿರಲಿ ಅಂತ ತಾಯಿ ಪಾರ್ವತಿಯು ಹಾಗೂ ನಮ್ಮಪ್ಪ ಶಿವನು ಅನುಗ್ರಹಿಸಿರುವಂತಹ ಸುಂದರವಾಗಿರುವ ಈ ಪ್ರಸಂಗ ಬಹಳ ಆನಂದದಿಂದ ನಡೆದು ಬರ್ತಾ ಇದೆ. ಅಮ್ಮ, ಆ ಪಶ್ಚಾತ್ತಾಪಗೊಂಡಿರತಕ್ಕಂತಹ ಶ್ರೀ ನಾರದ ಮನೆಗೆ ನಾರಾಯಣನು ಲಕ್ಷ್ಮೀ ಸಹಿತವಾಗಿ ಇನ್ನೊಮ್ಮೆ ನಿನ್ನಲ್ಲಿ ಯೋಗ ಮಾಯೆಯು ಪ್ರವೇಶವಾಗದೇ ಇರಲಿ, ಎಲ್ಲೆಲ್ಲಿಯೂ ನೀ ತಿರುಗಾಡುವಂತಾಗಲಿ, ಎಲ್ಲಿ ತಿರುಗಿದಾಡು ಈ ಮಾಯೆಯು ನಿನ್ನನ್ನು ಮುಟ್ಟದೇ ರಕ್ಷಿಸಲಿ ಅಂತ ಲಕ್ಷ್ಮೀದೇವಿ ಅನುಗ್ರಹಿಸಿದಾಗ, ಏನಪ್ಪ ನಿನ್ನ ಹೆಂಡತಿಯನ್ನ ಹೊತ್ತುಕೊಂಡು ಬೇರೆಯವರು ಹೋಗುವಂತ ಹೇಳಿದೆಯಲ್ಲ ನಾರಾಯಣನಿಗೆ, ನನ್ನ ರಕ್ಷಣೆಯನ್ನ ನೀ ಮಾಡು ಅಂತ ಲಕ್ಷ್ಮೀಶ್ವರ ಒಡ್ಡಿ ಬೇಡಿದಳು. ಆಗ ಲಕ್ಷ್ಮೀ ಅಮ್ಮ ನಿನ್ನನ್ನ ಮಹಾದೇವನ ದಿವ್ಯವಾದ ಅವತಾರ ರುದ್ರಾಂಶ ಸಂಭೂತನಾದ ಹನುಮಂತ ದೇವರು ವೀರಭದ್ರ ದೇವರಿಂದ ದೀಕ್ಷಿತರಾಗಿ ಲಿಂಗಾನುಭವದಿಂದ ಇಪ್ಪ ಅವರು ನಿನ್ನನ್ನ ಲಂಕೆಯಿಂದ ಭಾರತ ದೇಶಕ್ಕೆ ಆ ಆಗುಂತಕನ ಕೈಯಿಂದ ತಪ್ಪಿಸಿ ತರುವರು ಮಾತಾ ಅಂತ ಪ್ರಮಾಣವ ನೀಡಿದ ಅನ್ನುವಲ್ಲಿಗೆ ಇವತ್ತಿನ ಪುರಾಣ ಮಂಗಲವಾಗುವುದಕ್ಕಿಂತ ಪೂರ್ವ ಬಹಳ ವಿಷಯ ಅದಾವ. ಇವು ಅದಲ್ ಬದಲಾಗಬಾರ್ದು ತಲೆಯಾಗ. ಏನಾಗಿತ್ತಂದ್ರೆ ಅಗ್ಗಳತಿ ಕಾಲ, ಬಸ್ಸು, ಮೋಟಾರು, ಸೈಕಲ್ಲು, ಟಿಮ್ ಟಮ್ ಟಮ್ ಅವು ಯಾವ ಇರ್ಲಾರ್ದ ಕಾಲ. ಅವಾಗ ನಮ್ಮ ಬಸಪ್ಪ, ಹಡಪದ ಬಸಪ್ಪ, ಅವನಿಗೆ 7 ಹಳ್ಳಿ ಇದ್ವು. ಒಬ್ಬ ಭಟ್ರಿಗೆ ತ್ರಯಂಬಕ ಭಟ್ರು ಅಂತ ಅವ್ರಿಗೂ 7 ಹಳ್ಳಿ. ಇವನ ಹಳ್ಳಿ ಅವನಿಗೆ, ಅವನ ಹಳ್ಳಿ ಇವನಿಗೆ, ಇಬ್ರು ಒತ್ತಂದಾರಿದ್ದಂಗೆ ಇದ್ರು ಅವ್ರ ಹಳ್ಳಿಗೆ. ದಿವ್ಸ ಒಂದು ಊರಿಗೆ ಹೋಗಿ ಇವ ತಲೆ ಬೋಳಿಸಿ ಬರವ, ಮತ್ತೆ ದಿವ್ಸ ಒಂದೂರು ಯಾವ ಊರಾಗ 7 ಹಳ್ಳಿಯಾಗ ಕರೆದಿರ್ತಾರ ಅಲ್ಲಿ ಯಾವ ವರದ ಶಂಕರ ಆಗ್ಲಿ, ಸತ್ಯನಾರಾಯಣ ಆಗ್ಲಿ ಇವ ಮಾಡಿ ಬರವ. ಆದ್ರೆ ಇವರಿಬ್ಬರಿಗೂ ಒಂದು ಏನೋ ಪ್ರಸಂಗ ಬರ್ತದೆ. ಅವ ಆ ಕಡೆಯಿಂದ ಬಂದ, ಇವ ಈ ಕಡೆಯಿಂದ ಬಂದ. ಗಿಡದ ನೆರಳು ತಂಪಿತ್ತು, ಅದ್ರ ಕೆಳಕ್ ಕುಂತ್ರು ಇಬ್ರು. ಬಸಪ್ಪ ಆರಾಮಿದ್ದಿ ಅಂತ ಭಟ್ರು ಕೇಳಿದ್ರು. ಭಟ್ರ ಆರಾಮದೇನ್ರಿಪ್ಪ, ಚಲೋ ಅದೇನಿ, ನೀವು ಹೆಂಗದಿರಿ? ನಾವು ಚೆನ್ನಾಗಿದ್ದೇವೆ. ಏನ್ ಮಾಡ್ಲಿಕ್ಕೆ ಹತ್ತದ, ಬಿಸಿಲು ಭಾಳ ಅದ, ಅದಕ್ಕೆ ಇಲ್ಲಿ ಕೂತಿದ್ದೀವಿ. ತಲುಬು ಭಾಳ ಸುಮಾರ, ಎಲೆ ಅಡಿಕೆ ತಂಬಾಕ ತಿನ್ನುವ ನಾನು ಅವನದೇನ್ರಿ ಅಪ್ಪ, ನಾನು ಅವನದೇನೆ. ತಮ್ಮ, ನಿನ್ನತ್ರ ಒಂದು ವಸ್ತು ಕೇಳ್ತೀನಿ, ಕೊಡ್ತೀಯಾ ಅಂತ ಬ್ರಾಹ್ಮಣರು ಕೇಳಿದ್ರು. ತ್ರಯಂಬಕ್ ಭಟ್ರು ಅವ್ರ ಹೆಸರು ಅಂತಾತು. ತ್ರಯಂಬಕ ಭಟ್ರು, ನನ್ನ ಹತ್ರ ಸುಣ್ಣ ಇಲ್ಲ ತಮ್ಮ, ಮತ್ತು ನಿನ್ನ ಹತ್ರ ಸುಣ್ಣ ಇದ್ರೆ ಕೊಡು. ಬುದ್ಧಿ ಬ್ಯಾಡ್ರಿ, ನಾನು ತಂಬಾಕು ತಿನ್ನೋದನ್ನು ಹಂಗ ಹಾಕೊಳ್ಳೋದು ಬ್ಯಾಡ, ವ್ಯಾನ್ ಬಳು ತೆಗೆದು ಅದ್ರ ಡಬ್ಬ್ಯಾಗ ಹಾಕಿ ಮತ್ತೆ ತಿಂದಾಗ ಒರೆಸಿಡವ, ನಾ ಎಂಜಲ ಮಾಡಿರ್ತೇನ್ರಿ ಅಪ್ಪ. ಇಲ್ಲಿ ಯಾರಿದ್ದಾರ ನೋಡ್ಲಿಕ್ಕ? ಯಾರಿದ್ದಾರ? ಯಾರಿಲ್ಲ. ಅದಕ್ಕೇನು ಎಂಜಲ ಆಗ್ತದೆ, ಕೊಡು ಅಂತಂದ. ಬುದ್ಧಿ ಪಾಪ ಬರ್ತೈತ್ರಿ ಅಪ್ಪ, ಅದೇನು ಬರೋಕ್ಕಿಲ್ಲ, ನಾನೇ ಕೇಳಿರ್ತದೆ, ಕೊಡು ಅಂತೀವ ಅಂದ. ಯಪ್ಪ ನನ್ನ ಕಡೆನೂ ತಂಬಾಕಿಲ್ರಿ, ತಂಬಾಕು ಕೊಡ್ರಿ. ಅವ ತಂಬಾಕು ಭಟ್ಟ ಕೊಟ್ಟ, ಇವ ಸುಣ್ಣ ಡಬ್ಬಿ ಅವನಿಗೆ ಕೊಟ್ಟ. ಇಬ್ರು ಹಾಕಿ ತಗೊಂಡು ತಿಂದು ಹೋಗೋ ಮುಂದೆ ಇಬ್ರು ಕೈ ಚೀಲ ಒಂದಾನ ಮನೆ ಕೆಂಪು ಇದ್ದು. ಅವನ ಕೈ ಚೀಲ ಇವನ ಕೈಯಾಗ, ಇವನ ಕೈ ಚೀಲ ಅವನ ಕೈಯಾಗ. ಏನ್ ಮಾಡ್ತೀರಿ? ಇವ ಹೊಸ ಮನೆ ಪ್ರವೇಶ, ಸತ್ಯನಾರಾಯಣ ಪೂಜಾ, ಹೊಸ ಮನೆ ಪ್ರವೇಶಕ್ಕೆ ಇವ ಹೊಂಡ. ಚೀಲ ಯಾವಾಗ ನೀವು ಹಂಗ ಚೀಲ ಬದ್ಲಿ ಮಾಡಿರಿ ಎಲ್ಲಾರ? ಚೀಲ ಬದ್ಲಿ ಆತು. ಅಲ್ಲೇ ಎಟ್ಟೊತ್ತಲ್ಲಿ ಬಸ್ಯ ನಿಮ್ಮವ ನೀರು ಕಾಯಿಸಿಟ್ಟಾಳ, ಯಾವಾಗ ಬರ್ತೀವಿ ಅಂತ ತಲೆ ಪಾಳೆ ಹಚ್ಕೊಂತ ಮುದುಕರು ತಲೆ.
ಕಾಕ ಸ್ವಲ್ಪ ತಡ ಆತಪ್ಪ ಅಂತ ಓಡೋದು. ಈ ಎಲ್ಲ ತನ್ನ ಸಾಮಾನು ತೆಗಿಬೇಕಂತ ತೆಗಿತಾನ. ಅಂಕ್ಲಿಪಿ ಬಂದಂಗೆ ಬಂತು, ಸಾಲಿ ಕಲ್ತಿದ್ದಿಲ್ಲ. ಇವು ಕಾಕ ಇವೇನು ಮಾಡ್ತೀರಿ, ನಮ್ಮ ಮನ್ಯಾಗ ಹುಡುಗರು ಶಾಲಿ ಪಾಟಿ ಚಿಲ್ಲಾಗಿಡ್ಬೇಕಿಲ್ಲ ಪುಸ್ತಕ ನಂದ್ರಾಗ ತಂದಿಟ್ಟಾವ ಅಂತಂದಪ್ಪ. ನಿಮ್ಗೆ ಹೇಳ್ತೀನಿ, ಲೇ ದೌಡ್ ತೆಗಿ ದೌಡ್ ಮಾಡು ಅಂತ ಅವ್ರಂದ್ರು. ನಿಮ್ಮ ಕೈ ಹಾಕಿ ನಾವು ಕಾಕ ನಿನ್ನ ಮಗಳು ಐತಲ್ಲ ದೇವ್ರ ಗಂಟೆ ತಂದು ನಂದು ಇನ್ನು ನೋಡಿಲ್ಲ ತನ್ನ ಸಾಮಾನು ಯಾವ ಇಲ್ಲ ಇಲ್ಲ ಚೀಲ ಬದ್ದಲ್ಲಿ ಯಪ್ಪ 7 ಇವ್ರು ಭದ್ರಪ್ಪ ಏನಾತವ ಮಾರಯ್ಯ. ಕಾಕ ಸುತ್ತ ಬರ್ತೀನಿ ತಡೆ ಅಂತ ಚೀಲ ಬಾಗಲಗಟ್ಕೊಂಡು ಓಡೋಗ್ಬಿಟ್ಟ. ಇವ ಹೊಸ ಮನ್ಯಾಗ ಪ್ರವೇಶ ಏನ್ರಿ ಬರೋದು ತಡ ಆಗ್ಯದ ಭಟ್ರ, ದೌಡ್ ಪ್ರವೇಶ ಮಾಡ್ರಿ, ದೌಡೆಲ್ಲ ಹಾಡ್ರಿ, ಮಾಡ್ಲಿಕ್ಕೆ ಆಗ್ತದ ಚೀಲದಾಗ ಕೈ ಹಾಕಿದ್ನಪ್ಪ. ಚೀಲನ ಕೈ ಹಾಕಿದ ಒಡಕ ಕರಡಿ ಇದು ಯಾಕೆ ಬಂತು ಅಂತ ನೋಡ್ರಿ, ಇದ್ಯಾಕೆ ಬಂತು ಇದ್ಯಾಕೆ ಬಂತು. ಆಮೇಲೆ ನೋಡ್ದಾನ ಒಂದು ಬಟ್ಲ ಬಂತು, ಏನ್ ಮಾಡೋದಾಗ್ತದ. ದೌಡ್ ಮುಗಿಸ್ರಿ, ಅದು ಹೋ ಸತ್ಯನಾರಾಯಣ ರಥ ಇತಿ ಸತ್ಯನಾರಾಯಣ ರಥ ಅದ ಅಂದವ ಇತಿ ಅಂದ. ಹೆಂಗಾರ ಇದ್ದಪ್ಪ ಒಟ್ಟು ತುಪ್ಪ ತಿಂದು ತಲೆ ಪಾರಾತು. ಏನ್ ಮಾಡ್ತೀರಿ, ಹೆಂಗ ಚೀಲ ಬದಲಿ ಆದಂಗ ವಿಷಯ ನಿಮ್ಮ ತಲೆಯೊಳಗೆ ಬದಲಾಗದೇ ಇರಬೇಕು ಅಂತ ನಿಮ್ಮಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ ನಡೆದ ಒಂದು ಮಹಾಪುರಾಣ ಶಿವಪುರಾಣ. ಇವತ್ತೆಷ್ಟನೇ ದಿನ? 5ನೇ ದಿನ. ಸುಂದರವಾಗಿರ್ತಕ್ಕಂಥ ಸೃಷ್ಟಿಯ ಕಂಡ ನಿರ್ಮಾಣವಾಗ್ತದೆ. ನಾಳೆ ಸೃಷ್ಟಿಯ ಕಂಡದಲ್ಲಿ ಅನೇಕ ಕಥೆಗಳು ಬರ್ತವೆ. ಆ ಕಥೆಗಳಲ್ಲಿ ಕೈಲಾಸಕ್ಕೆ ಗಮನವನ್ನು ಯಾರು ಮಾಡ್ತಾರೆ, ಕೈಲಾಸದಿಂದ ಮತ್ತು ಸತೀದೇವಿಯ ಉತ್ಪನ್ನ ಯಾಗಾಗುತ್ತೆ, ನೀವು ಅದೆಲ್ಲ ಕೇಳಿರಿ. ಅದನ್ನು ಸಂಕ್ಷಿಪ್ತಗೊಳಿಸಿ ಮುಂದೆ ನಾನು ಬೇರೆ ವಿಷಯಗಳನ್ನು ಹೇಳ್ತೇನೆ. ಆದರೂ ಉದ್ಯುಕ್ತವಾಗಿ ಸತೀದೇವಿ ಅಂದ್ರೆ ದಕ್ಷ ಬ್ರಹ್ಮನ ಸಂಹಾರ, ದಾಕ್ಷಾಯಣಿಯ ಅಗ್ನಿಯಲ್ಲಿ ಬಿದ್ದು ದಗ್ಧವಾಗುವಂಥ ವಿಷಯ ಯಾಕೆ ಆಗುತ್ತದೆ ಅನ್ನೋದನ್ನು ಕೇಳಿ ಮುಂದೆ ಗಿರಿಜಾ ಕಲ್ಯಾಣ ಪ್ರಸಂಗ, ತ್ರಿಪುರಾಸುರರ ಸಂಹಾರ, ಅನೇಕ ವಿಷಯಗಳು ಇದರೊಳಗೆ ಬರ್ತವೆ. ನಿಮ್ಮೆಲ್ಲರಿಗೂ ಶುಭವಾಗಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಅಂತ ನಡೆದು ಬಂದ ವಿಷಯವನ್ನ ಗುರುಪಾದಾಬ್ಜಕ್ಕೆ ಭಕ್ತಿಯಿಂದ ಅರ್ಪಣೆಯನ್ನ ಮಾಡ್ತಾ ಇದ್ದೇವೆ. ತಾಯಿ ತಂದೆಯರೇ, ಇದು ಪೌರಾಣಿಕ ಪುರಾಣ. ಯಾರು ಈ ಪುರಾಣವನ್ನು ಕೇಳ್ತಾರೆ, ಈ ಪುರಾಣವನ್ನ ತಿಂಗಳ ಪರ್ಯಂತರವ ಕೇಳಿ ಗುರುದಕ್ಷಿಣೆಯಾಗಿ ತಮ್ಮಲ್ಲಿದ್ದ ಕಾಣಿಕೆಯನ್ನ ಒಂದು ಮಣ್ಣಿನ ಲಿಂಗವನ್ನ, ಶ್ರೀಮಂತಿಕೆ ಇದ್ದರೆ ಬಂಗಾರದ ಲಿಂಗ ಅಂತ ಬರೆದಾರ, ಆದರೆ ಯೋಗ್ಯತಾನುಸಾರವಾಗಿ ವ್ಯಾಸರೇ ಬರೆದಿರುವಂತಹದ್ದು ಒಂದು ರುದ್ರಾಕ್ಷಿ ಮಾಲೆಯ ಸಹಿತವಾಗಿ, ಯಾರು ಒಂದು ಬಿಲ್ಲುಪತ್ರಿ ಸಹಿತವಾಗಿ ಕಾಣಿಕೆಯನ್ನು ಅರ್ಪಿಸುವರೋ ಅವರು ಸಾಯುಜ್ಯ ಸಾಲೋಕ್ಯ ಸಾರೋಪ್ಯ ಅನೇಕ ಮೋಕ್ಷಗಳನ್ನು ಹೊಂದಿ ಕೃತಕೃತ್ಯರಾಗ್ತಾರೆ ಅನ್ನೋದಕ್ಕೆ ಈ ಪುರಾಣವು ಸಾಕ್ಷಿ. ಇದನ್ನ ಯಾರು ಹೇಳಿದರು ಅಂತಂದರೆ ಸನತ್ ಕುಮಾರರು ಕುಳಿತು ನಂದೀಶನಿಗೆ ಹೇಳಿರುವ ಕಥೆಯನ್ನ ನೈಮಿಷಾರಣ್ಯದಿಂದ ಪ್ರಯಾಣವಾಗಿ ಪ್ರಯಾಗ ಕ್ಷೇತ್ರದಲ್ಲಿ ಅನೇಕ ಮುನಿಗಳ ಮುಂದೆ ಭಗವಾನ್ ವೇದವ್ಯಾಸರು ಸೂತನ ಮುಖದಿಂದ ಹೇಳಿಸ್ತಾ ಇದ್ದಾರೆ. ಇದನ್ನ ನಾಳೆ ದಿವಸ ಬಹಳಷ್ಟು ವಿಷಯದೊಂದಿಗೆ ನಾವು ನೀವು ಕೇಳೋಣ. ಸ್ವಲ್ಪ ಲಗೀಚ್ ದೌಡ ಬಡಾನ ಜಲ್ದಿನ ದೌಡ ಅಷ್ಟು ಒಂದ ಇವು, ಬೇಗನೆ ಬರ್ರಿ ನೀವೆಲ್ಲ ಅಂತ ಹೇಳ್ತಾ ನಿಮ್ಮಲ್ಲಿ ಬಹಳ ಪ್ರೀತಿ ಭಕ್ತಿಯಿಂದ ಕೇಳ್ತೇವೆ. ಎಲ್ಲರೂ ಕೇಳಿದ್ರೆ ನಮ್ಗೆ ಆನಂದ. ಯಾಕಂದ್ರೆ ಲಕ್ಷಗಟ್ಟಲೆ ಜನ ಇದ್ದಲ್ಲಿ ಪುರಾಣ ಪುಣ್ಯ ಪ್ರವಚನವನ್ನು ಮಾಡಿದವರು ನಾವು, ಜನರಿದ್ದಷ್ಟು ನಮಗೆ ಸಂಭ್ರಮ ಅಂತ ಹೇಳಿಬಿಟ್ಟು. ಇನ್ನೊಂದು ವಿಷಯ, ನಮ್ಮ ಕನ್ನಡ ನಿಮಗೆ ತಿಳಿತೈತೆ ಅಂತ ತಿಳ್ಕೊಂಡು ಹೇಳಾಕತ್ತಿ, ಪ್ರಾಯಶಃ ತಿಳಿತೈತಿ. ಯಾವ ಪ್ರಾಂತಕ್ಕೆ ಹೊಂದಿರ್ತೀವಿ ಪ್ರಾಂತದ ಭಾಷೆಯನ್ನು ಮಾತಾಡ್ತೇವೆ ನಾವು. ಇಲ್ಲಿಂದ ಕರ್ನಾಟಕದ ಕೊಡಗು ಜಿಲ್ಲೆ ಎಂದು ಬಿಟ್ರೆ ಎಲ್ಲ ಜಿಲ್ಲೆಯಲ್ಲಿ ಪ್ರವಚನ, ಕೀರ್ತನೆ, ಹರಿಕತೆ, ಶಿವಕತೆ ಮಾಡಿದ ಕೀರ್ತಿ ನಮಗುಂಟು. ಆಂಧ್ರ ಮತ್ತು ಮಹಾರಾಷ್ಟ್ರಗಳಲ್ಲಿ ಮಾಡಿದ್ದೇವೆ. ಎಲ್ಲವನ್ನು ಹೇಳುವಾಗ ಈ ಪ್ರಾಂತದ ಭಾಷೆಯ ಶಬ್ದಗಳಲ್ಲಿ ಏನಾದರೂ ದೋಷವಾಗಿದ್ದರೆ ಆಗುತ್ತಿದ್ದರೆ ಕ್ಷಮಿಸುತ್ತ ಕೇಳಿ ನಮ್ಮನ್ನು ಆಶೀರ್ವದಿಸ್ಬೇಕು ನೀವೆಲ್ಲ ಅಂತಂದು ನಿಮ್ಮಲ್ಲಿ ವಿನಂತಿಸಿ, ಈ ಅರಳಿದ ಕಮಲದ ಎಲೆಯನ್ನ ರುದ್ರ ಸಂಹಿತೆಯ ಆರಂಭವನ್ನ ಕುಮುದ ಪುಷ್ಪವಾಗಿ
ಶ್ರೀ 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 1008 ಪರಮ ಪೂಜ್ಯ ಡಾಕ್ಟರ್ ಚನ್ನಸಿದ್ಧರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದಂಗಳ ಪೂಜ್ಯ ಪಾದಗಳಿಗೆ ಒಪ್ಪಿಸಿ ವಿರಮಿಸುತ್ತೇವೆ. ಓಂ ಶುಭಂ ಭೂಯಾತ್. ಮಂಗಳಾರತಿ. ಈಗ ಮಂಗಳಾರತಿಯೊಂದಿಗೆ ಕಾರ್ಯಕ್ರಮವನ್ನು